ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಈ ನಾಡಿನಲ್ಲಿ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಬಗೆ ಬಗೆಯ ಭಕ್ತರ ಬಯಕೆಗಳನ್ನು ಈಡೇರಿಸುವಂಥ ಭಾಗ್ಯಾಲಯ ಆಗಿರುವಂತಹ ಹಾರ್ಕೂಡ ಶ್ರೀಮಠದಲ್ಲಿ ಇವತ್ತು ಹಾರ್ಕೂಡ ಶ್ರೀಮಠ ಸಮಾಜವನ್ನು ಅತ್ಯಂತ ತಳಸ್ಪರ್ಶಿಯಾಗಿ ಸ್ಪರ್ಶಿಸಿ ಸಮಾಜದ ಮೇಲುನ್ನತಿಗೆ, ಮುನ್ನಡೆಗೆ, ಮೇಲ್ನಡೆಗೆ ತನ್ನದೇ ಆದಂಥ ವಿಶೇಷವಾದಂಥ ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಇರಬೇಕು, ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅನ್ನುವಂಥ ನಮ್ಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರ ಸತ್ಯ ಸಂಕಲ್ಪದಂತೆ ಇವತ್ತು ಹಾರ್ಕೂಡ ಶ್ರೀಮಠದ ಈ ಭವ್ಯ ಒಂದು ದಿವ್ಯ ಜೊತೆಗೆ ಇಂಥ ಒಂದು ಪರಿಶುದ್ಧವಾದಂಥ ಪವಿತ್ರ ವಾತಾವರಣದಲ್ಲಿ 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಸಮಾರಂಭದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಶಿವಾಚಾರ್ಯ ರತ್ನ, ಧರ್ಮರತ್ನ, ಸದ್ಧರ್ಮ ಶಿಖಾಮಣಿ, ಕರ್ನಾಟಕ ಸಾಂಸ್ಕೃತಿಕ ರತ್ನ, ಭಕ್ತರ ಭಗವಂತ, ಸಮನ್ವಯ ಸಂತ, ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರ ಮಹಾಪಾದಗಳಿಗೆ ಎನ್ನ ಆತ್ಮದೀಪ ಸಮರ್ಪಣೆಯೊಂದಿಗೆ ಭಕ್ತಿಪೂರ್ವಕ ಪ್ರಣಾಮಗಳ ಸಮರ್ಪಣೆ ಬಂಧುಗಳೇ. ಮೊದಲಿಗೆ ಈ ಅರ್ಥಪೂರ್ಣ ಕಾರ್ಯಕ್ರಮದ ಯಶಸ್ಸನ್ನು ಬಯಸಿ ಪ್ರಾರ್ಥನೆ ಗೀತೆಯನ್ನು ನಮ್ಮ ಕಾರ್ತಿಕೇಯ ಸ್ವಾಮಿಯವರು, ಶರಣಪ್ಪ ಸುಂಟಾಣವರು ನಡೆಸಿಕೊಡಬೇಕು ಅಂತ ಅವರಲ್ಲಿ ಭಿನ್ನ. ಗೀತೆಯನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಕಾರ್ತಿಕೇಯ ಸ್ವಾಮಿ ಸುಂಟಾಣವರಿಗೂ ಅಭಿನಂದನೆಗಳು. ಈಗ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಇಡೀ ತಮ್ಮ ಬದುಕನ್ನು ಲೋಕ ಕಲ್ಯಾಣಕ್ಕಾಗಿ ಸವಿಸುತ್ತಿರುವಂತಹ ಅಪರೂಪದ ಯತಿಗಳು ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರಿಗೆ 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಮಸ್ತ ಭಕ್ತ ಸಮುದಾಯದ ವತಿಯಿಂದ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸಿ ಅವರಿಗೆ ನಮ್ಮ ಡಾಕ್ಟರ್ ಬಸವರಾಜ ಸ್ವಾಮೀಜಿಯವರು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಯೋಗ ಗುರು ಡಾಕ್ಟರ್ ಬಸವರಾಜ ಸ್ವಾಮೀಜಿಯವರಿಗೆ ಹಾರ್ದಿಕವಾದಂಥ ಸ್ವಾಗತ ಬಯಸಿ ಪೂಜ್ಯರಿಂದ ಆಶೀರ್ವಾದ. ಶ್ರೀ ಮಲ್ಲಿನಾಥ್ ಹಿರೇಮಠರವರಿಗೆ ಆತ್ಮೀಯವಾದ ಸ್ವಾಗತ, ಪೂಜ್ಯರಿಂದ ಆಶೀರ್ವಾದ. ಶ್ರೀ ಶಿವಕುಮಾರ್ ತೇಂಗಳಿ ಲೇಂಗ್ಟಿಯವರಿಗೆ ಆತ್ಮೀಯವಾದಂಥ ಸ್ವಾಗತ, ಪೂಜ್ಯರಿಂದ ಆಶೀರ್ವಾದ. ಬಾಬು ಮಾಲ್ಪಡೆಯವರು ಅವರಿಗೆ ಆತ್ಮೀಯವಾದಂಥ ಸ್ವಾಗತ, ಪೂಜ್ಯರಿಂದ ಆಶೀರ್ವಾದ. ಸಿದ್ದರಾಮ್ ಗುದಿಗೆ ಅಣ್ಣವರಿಗೆ ಆತ್ಮೀಯವಾದ ಸ್ವಾಗತ, ಪೂಜ್ಯರಿಂದ ಆಶೀರ್ವಾದ. ವಿಜಯಕುಮಾರ್ ಸಂಗೊಳಗಿ ಅವರಿಗೂ ಆತ್ಮೀಯ ಸ್ವಾಗತ, ಪೂಜ್ಯರಿಂದ ಆಶೀರ್ವಾದ. ಪಂಡಿತರಾವ್ ದೇಗಾಂವ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೂ ಪೂಜ್ಯರಿಂದ ಆಶೀರ್ವಾದ. ಸೂರ್ಯಕಾಂತ್ ಮಠ್ ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಬೇಕು. ನಮ್ಮ ಬಸವಣ್ಣಪ್ಪ ಗಿಲ್ಕಿ ಈ ಸಮಾರಂಭದ ಅಧ್ಯಕ್ಷರು ಬಸವಣ್ಣಪ್ಪ ಗಿಲ್ಕಿ ಅವರಿಗೆ ಸ್ವಾಗತ ಹಾಗೂ ಪೂಜ್ಯರಿಂದ ಆಶೀರ್ವಾದ. ಅಲ್ಲಂ ಪ್ರಭು
ಅವರಿಗೆ ಸ್ವಾಗತ ಹಾಗೂ ಆಶೀರ್ವಾದ. ಶ್ರೀ ಕಂಠಪ್ಪ ಅವರಿಗೂ ಕೂಡ ಈ ಸಮಾರಂಭದಲ್ಲಿ ಆತ್ಮೀಯವಾದಂಥ ಸ್ವಾಗತ ಹಾಗೂ ಪೂಜ್ಯರಿಂದ ಆಶೀರ್ವಾದ. ಶಿವಶರಣಯ್ಯ ಸ್ವಾಮಿ ಮೈಸಲ್ಗ ಇವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಹಾಗೂ ಪೂಜ್ಯರಿಂದ ಆಶೀರ್ವಾದವನ್ನು ಬಯಸ್ತೇನೆ. ಯೋಗ ಜ್ಯೋತಿ ಹಾರಕೂಡ ಜ್ಯೋತಿಯನ್ನು ಪ್ರಜ್ವಲಿಸುವುದರ ಮೂಲಕ ಪೂಜ್ಯರು ಸಮಾರಂಭವನ್ನು ಉದ್ಘಾಟಿಸಬೇಕು ಅಂತ ಅವರಲ್ಲಿ ನೇರವಾಗಿ ವೇದಿಕೆಯನ್ನು ಯೋಗ ಗುರು ಡಾಕ್ಟರ್ ಬಸವರಾಜ ಸ್ವಾಮಿ ಅಧ್ಯಕ್ಷರು ಪತಂಜಲಿ ಯೋಗ ಸಮಿತಿ ಬಸವ ಕಲ್ಯಾಣ್ ಇವರಿಗೆ ಅತ್ಯಂತ ನಮ್ರತೆ ಹಾಗೂ ಗೌರವಪೂರ್ಣವಾಗಿ ವೇದಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ದಯವಿಟ್ಟು ಡಾಕ್ಟರ್ ಬಸವರಾಜ ಸ್ವಾಮಿಯವರು ಈ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆ. ಹಾರಕೂಡ ಚನ್ನಬಸವೇಶ್ವರ ಮಹಾರಾಜ ಕಿ, ಸದ್ಗುರು ಚನ್ನವೀರ ಶಿವಾಚಾರ್ಯ ಮಹಾರಾಜ ಕಿ, ಗುರುಲಿಂಗ ಶಿವಾಚಾರ್ಯ ಮಹಾರಾಜ ಕಿ. 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪಾವನ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ, ಈ ಭಾಗದ ನಡೆದಾಡುವ ದೇವರು, ನಮ್ಮೆಲ್ಲರ ಬಾಳಿನ ಆಶಾಕಿರಣ, ಪರಮ ಪೂಜ್ಯ ಧರ್ಮರತ್ನ, ಶಿವಾಚಾರ್ಯ ರತ್ನ, ದಾಸೋಹ ರತ್ನ, ಸದ್ಧರ್ಮ ಶಿಖಾಮಣಿ, ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ, ಕ್ಷೇತ್ರನಾಥರಾಗಿ ಈ ಭಾಗದ ನೊಂದು ಬೆಂದು ಬಳಲಿದ ಎಲ್ಲ ಭಕ್ತರಿಗೆ ಅಭಯ ಹಸ್ತವನ್ನು ಕಲ್ಪಿಸ್ತಕ್ಕಂಥ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ವಂದಿಸಿ, ವೇದಿಕೆಯ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಪೂಜ್ಯರ ಸನ್ನಿಧಾನದಲ್ಲಿ ಜರುಗ್ತಾ ಇದೆ. ಪೂಜ್ಯರ ಬಗ್ಗೆ ಹೇಳಬೇಕಾಗಿತ್ತು ಅಂತಂದರೆ, ಇವತ್ತು ಕಲ್ಯಾಣ ನಾಡಿನಲ್ಲಿ ಯೋಗ ಮತ್ತು ಆಯುರ್ವೇದಕ್ಕೆ ರಾಜಾಶ್ರಯವನ್ನು ಕಲ್ಪಿಸಿ ಧರ್ಮಾಶ್ರಯವನ್ನು ಕಲ್ಪಿಸಿದ ಪೂಜ್ಯರು ಯಾರಾದರೂ ಆಗಿದ್ದೇ ಆದರೆ ಅದು ನಮ್ಮ ಪೂಜ್ಯ ಚನ್ನವೀರ ಶಿವಾಚಾರ್ಯರು ಅಂತ ಭಕ್ತಿಯಿಂದ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಆರೋಗ್ಯದಿಂದಿರಬೇಕು, ಯಾರೂ ರೋಗದಿಂದ ನರಳಬಾರದು, ಪ್ರತಿಯೊಬ್ಬರ ಬಾಳಿನಲ್ಲಿ ಆಶಾಜ್ಯೋತಿಯಾಗಿ ಪ್ರತಿಯೊಬ್ಬರೂ ಕೂಡ ನಿರೋಗಿಯಾಗಿರಬೇಕು ಅಂತಕ್ಕಂಥ ಸಂಕಲ್ಪವನ್ನು ಪೂಜ್ಯರು ಮಾಡಿ ಇವತ್ತಿಗೆ 12 ವರ್ಷಗಳ ಸತತವಾಗಿ ಪೂಜ್ಯರು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಬಸವ ಕಲ್ಯಾಣದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಜ್ಯೋತಿಯನ್ನು ಬೆಳಗಿಸಿದವರು ಅಂತಂದರೆ ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯರು. ಸತತವಾಗಿ ಮೋದಿಜಿಯವರು ಹಾಕಿಕೊಟ್ಟಿರ್ತಕ್ಕಂಥ ಸಂಕಲ್ಪವನ್ನು 12 ವರ್ಷಗಳ ಕಾಲ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪೂಜ್ಯರೀಗ. ಅದಕ್ಕೆ ಇವತ್ತಿಗೆ ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ, ಸದಾ ಭಕ್ತರ ಮೇಲೆ ಅವರ ಕೃಪಾದೃಷ್ಟಿ ಇರಲಿ, ನಮ್ಮೆಲ್ಲರ ಜೀವನಕ್ಕೆ ಬೆಳಕಾಗಲಿ ಅಂಥೇಳಿ ಆಶಿಸ್ತಾ ಇವತ್ತು ಈ ಯೋಗ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇನೆ ಪೂಜ್ಯರ ಅನುಮತಿಯನ್ನು ಪಡೆದುಕೊಂಡು. ನಾನು ಮೊದಲಿಗೆ ಓಂಕಾರ ಮಂತ್ರವನ್ನು ಹೇಳ್ತೇನೆ. ನಾನು ಹೇಳಿದ ನಂತರ ನೀವೆಲ್ಲರೂ ಕೂಡ ಈ ಓಂಕಾರ ಮಂತ್ರದ ಒಂದು ಪಠಣವನ್ನು ಮಾಡಬೇಕು, ಜಪವನ್ನು ಮಾಡಬೇಕು. ಎಲ್ಲರೂ ಹೇಳ್ರಿ.
ಎರಡೂ ಕೈಗಳನ್ನು ಜೋಡಿಸಿ ನಾನು ಮಂತ್ರವನ್ನು ಹೇಳ್ಕೊಡ್ತೀನಿ, ಆ ರೀತಿ ತಾವೆಲ್ಲರೂ ಕೂಡ ಮಂತ್ರವನ್ನು ಹೇಳಬೇಕು. ಓಂ ಸಹನಾವವತೋ ಸಹನೋ ಭುನಕ್ತೋ ಸಹ ವೀರ್ಯಂ ಕರವಾವಹೇ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೇ. ಓಂ ಶಾಂತಿ ಶಾಂತಿ ಶಾಂತಿ. असतो मा सद्गमय तमसो मा ज्योतिर्गमय मृत्योर्माम् अमृतं गमय. शांति शांति शांति. ओम संगश्चद्वम् संवदद्वम् संवो मानसी जानतां जानतां देवाभागं यथा पूर्वे संजनानामुपासते. शांति शांति शांति. योगेन चित्तस्य पदेन वाचा मलं शरीरस्य च वैद्यकेन योपाकरोतं प्रवरां मुनीनां पतञ्जलि प्राञ्जलिरानतोऽस्मि. आबाहुपुरुषाकारं शङ्खचक्रासिधारिणां सहस्रशीर्षां श्वेतं प्रणमामि पतञ्जलिं. हरिः ಓಂ. ಎರಡೂ ಕೈಗಳನ್ನ ಈ ಥರ ಉಜ್ಜಿರಿ. ಎರಡೂ ಕೈಗಳನ್ನು ಉಜ್ಜಿ ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲೆ ಮೃದು ಸ್ಪರ್ಶವನ್ನು ಕೊಡ್ರಿ. ಆಮೇಲೆ ನಿಧಾನವಾಗಿ ನಿಮ್ಮ ತಲೆ ಮೇಲೆ ಕೈ ಆಡಿಸ್ತಾ, ಆಮೇಲೆ ನಿಮ್ಮ ಮುಖಮಂಡಲದ ಮೇಲೆ, ಆಮೇಲೆ ನಿಮ್ಮ ಭುಜದಿಂದ ಬೆರಳುಗಳವರೆಗೆ ಇದನ್ನು ನಿಧಾನವಾಗಿ ರಬ್ ಮಾಡ್ತಾ ಬರೀತಾರ. ಆಮೇಲೆ ಬಲಗೈ ಹೆಬ್ಬೆರಳನ್ನು ಮಡಚಿ ಮುಷ್ಟಿಯನ್ನು ಮಾಡಿ ಈ ರೀತಿ ಹಿಡಿದು ಈ ರೀತಿ ಮಾಡಿ ರಬ್. ನಾನಿದು ಪ್ರತಿ ಸಲ ಹೇಳ್ತೀನಿ, ಇದನ್ನು ದಿನಾಲೂ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವರಿಗೆ ಮೂತ್ರಕೋಶದ ತೊಂದರೆಗಳು ಬರಲ್ಲ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗಲ್ಲ, ಆಮೇಲೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಯಾವುದೇ ರೀತಿಯ ಸೋಂಕುಗಳು ಬರೋದಿಲ್ಲ. ಪವರ್ ಹೌಸ್ ಆಫ್ ದಿ ಬಾಡಿ, ನಮ್ಮ ಶರೀರದ ಶಕ್ತಿ ಕೇಂದ್ರ ಅಂತ ಕರೀತದೆ. ಆಮೇಲೆ ಈ ಥರ ರಬ್ ಮಾಡಿರಿ, ಈ ಥರ ರಬ್ ಮಾಡಿರಿ. ಹೃದಯಕ್ಕೆ ಏನಾಗ್ತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ನ ಕರೆಕ್ಟ್ ಆಗ್ತದೆ. ಮಾಡಿರಿ ಈ ಥರ.
ಎರಡೂ ಕೈಗಳನ್ನ ಮುಂದೆ ತಗೊಳ್ರಿ. ಹೆಬ್ಬೆಟ್ಟನ್ನು ಮಡಚ್ರಿ. ನಿಮ್ಮ ರಿಸ್ಟ್ ಜಾಯಿಂಟನ್ನು ಮುಂಗೈಯನ್ನು ನಿಧಾನವಾಗಿ ತಿರುಗಿಸ್ರಿ. ಆಮೇಲೆ ನಿಧಾನವಾಗಿ ಅಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಸ್ರಿ. ಆಮೇಲೆ ಎರಡೂ ಕೈಗಳನ್ನ ನಿಮ್ಮ ಶೋಲ್ಡರ್ ಮೇಲೆ ಇಟ್ಕೊಳ್ರಿ. ಉಸಿರು ತೊಳ್ತಾ ನಿಧಾನವಾಗಿ 5 ಸಲ ರೊಟೇಟ್ ಮಾಡಿರಿ. ದಿನಾಲು ಒಂದು 15ರಿಂದ 20 ಸಲರ ಈ ಥರ ರೊಟೇಷನ್ ಮಾಡಬೇಕು. ಹೋಲ್ಡ್. ಮತ್ತು ಈಗ ರಿವರ್ಸ್ ಅಪೋಸಿಟ್ ಡೈರೆಕ್ಷನಲ್ಲಿ ತಗೊಳ್ರಿ. ಉಸಿರು ತೊಳ್ತಾ ಉಸಿರು ಬಿಡ್ತಾ ತೊಗೊಳ್ಬೇಕು. ಈಗ ಎರಡೂ ಕೈಗಳ ಮುಂದೆ ತಗೊಳ್ರಿ. ಉಸಿರು ತೊಳ್ತಾ ಉಸಿರು ಬಿಡ್ತಾ. ಹಾಲ್ಟ್. ಈ ಎರಡೂ ಕೈಗಳನ್ನ ಈ ಥರ ಟ್ವಿಸ್ಟ್ ಮಾಡಿರಿ. ಈ ಥರ ಹಿಡೀರಿ. ಹಿಡಿದು ಉಸಿರು ತೊಳ್ತಾ ಮತ್ತೆ ಮೇಲ್ಗಡೆ ಉಸಿರು ತೊಳ್ತಾ ಬರ್ರಿ. ಉಸಿರು ಬಿಡ್ತಾ ಕೆಳಗಡೆ ಬರ್ರಿ. ಉಸಿರು ತೊಳ್ತಾ ಮೇಲ್ಗಡೆ ಬರ್ರಿ. ಉಸಿರು ಬಿಡ್ತಾ ಕೆಳಗಡೆ ನಿಧಾನವಾಗಿ ಬರ್ರಿ. ಮುಖದ ಮೇಲೆ ಯಾವಾಗಲೂ ಸ್ಮೈಲಿಂಗ್ ಇರಬೇಕು, ಚಾರ್ಮ್ನೆಸ್ ಇರಬೇಕು, ಮುಗುಳ್ನಾಗೆ ಇರಬೇಕು. ಯೋಗ ಆಸನ ಪ್ರಾಣಾಯಾಮ ಮಾಡಬೇಕಾಗಿದ್ರೆ ಯಾವಾಗಲೂ ಹಸನ್ಮುಖಿಯಾಗಿ ಮಾಡಬೇಕು. ಈ ಕತ್ತನ್ನು ರೊಟೇಷನ್ ಮಾಡಿರಿ. ನಿಧಾನವಾಗಿ ಅರ್ಧ ತೊಗೊಳ್ಬೇಕು. ನಿಧಾನವಾಗಿ ಅರ್ಧ ಬಿಡಬೇಕು. ಅರ್ಧ ಉಸಿರು ತೊಗೊಳ್ತಾ ಮೇಲ್ಗಡೆ ಹೋಗಬೇಕು. ಅರ್ಧ ಉಸಿರು ಬಿಡ್ತಾ ಕೆಳಗಡೆ ಬರಬೇಕು. ಮತ್ತೆ ಅಪೋಸಿಟ್ ಡೈರೆಕ್ಷನ್ ರಿವರ್ಸ್ ಆ್ಯಂಟಿ ಕ್ಲಾಕ್ ವೈಸ್. ಗಡಿಯಾರದ ಮುಳ್ಳು ಹೆಂಗೆ ವಿರುದ್ಧ ದಿಕ್ಕಿಗೆ ಹೋಗ್ತಿಲ್ಲ ಆ ರೀತಿಯಾಗಿ ನಿಧಾನವಾಗಿ 3 ಸಲ ಮಾಡಬೇಕು. ಈಗ ಕತ್ತನ್ನು ಉಸಿರು ತೊಳ್ತಾ ಮೇಲ್ಗಡೆ ನೋಡ್ರಿ. ಮೇಲ್ಗಡೆ ನೋಡ್ರಿ. ಆಕಾಶವನ್ನು ನೋಡ್ರಿ. ಉಸಿರು ಬಿಡ್ತಾ ಕೆಳಗಡೆ ಬರ್ರಿ. ಮತ್ತೆ ಉಸಿರು ತೊಳ್ತಾ ಮೇಲ್ಗಡೆ ಹೋಗ್ರಿ. ಮತ್ತೆ ಉಸಿರು ಬಿಡ್ತಾ ಕೆಳಗಡೆ ಬರ್ರಿ. ಈಗ ಉಸಿರು ತೊಳ್ತಾ ಮಧ್ಯದಲ್ಲಿ ಬರ್ರಿ. ಉಸಿರು ಬಿಡ್ತಾ ಎಡಭಾಗಕ್ಕೆ ಟರ್ನ್ ಮಾಡಿರಿ. ಎಷ್ಟಾಗ್ತೋ ಅಷ್ಟು ಟರ್ನ್ ಮಾಡಿರಿ. ಮತ್ತೆ ಉಸಿರು ತೊಳ್ತಾ ಮಧ್ಯದಾಗ ಬರ್ರಿ. ಉಸಿರು ಬಿಡ್ತಾ ಎಡಗಡೆ ನೋಡ್ರಿ. ಈಗ ಎರಡೂ ಕೈಗಳನ್ನ ಇಲ್ಲಿ ಹಣೆ ಮೇಲೆ ಇಟ್ಟು ಈ ಥರ ಪ್ರೆಸ್ ಮಾಡಿರಿ. ತಲೆನೋವು, ತಲೆ ಸುತ್ತು, ಅರ್ಧ ತಲೆನೋವು, ನರಗಳ ದೌರ್ಬಲ್ಯ, ಮಾನಸಿಕ ಒತ್ತಡ ಇದೆಲ್ಲವನ್ನು ಏನು ಮಾಡ್ತಂದ್ರೆ ಕೇವಲ ಒಂದು 3 ಮಿನಿಟ್ಸ್ ಈ ಥರ ನೀವು ಮಾಡಿದ್ರಿ ಅಂತಂದ್ರೆ ಕಡಿಮೆ ಆಗ್ತದೆ. ಯಾರು ತಲೆನೋವು ಕಂಟಿನ್ಯೂ ನೈತಾ ಇರ್ತದ ಅವ್ರು ಇದನ್ನು ಮಾಡ್ತಾಯಿರ್ರಿ. ಇದಕ್ಕೆ ಶಂಕ ಪ್ರದೇಶ ಅಂತಾರೆ, ಟೆಂಪೋರಲ್ ರೀಸನ್. ಈ ಥರ ಮಾಡಿರಿ. ಫಿಟ್ಸ್ ಬರೋದು ಕೂಡ ಇದರಲ್ಲಿಂದ ಕಡಿಮೆ ಆಗ್ತದೆ. ಆಮೇಲೆ ಈ ಕೈನ ಈ ಥರ ಒತ್ತಿರಿ, ಪ್ರೆಸ್ ಮಾಡಿರಲಿ. ಬಲಗೈಯಿಂದ ತಲೆ ಪ್ರೆಸ್ ಮಾಡಿರಿ, ಪ್ರೆಸ್ ಮಾಡಿರಿ. ಪ್ರೆಸ್ 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 ರಿಲ್ಯಾಕ್ಸ್. ಮತ್ತೆ ಈ ರೀತಿ ರಿಲ್ಯಾಕ್ಸ್. ಈ ಕಡೆಯಿಂದ ಒತ್ತಬೇಕು, ಈ ಕಡೆಯಿಂದನೂ ತಲೆ ಒತ್ತಬೇಕು, ಈ ಕಡೆಯಿಂದ ಕೈನ ಒತ್ತಬೇಕು. ರಿಲ್ಯಾಕ್ಸ್. ಮತ್ತೆ ಈ ರೀತಿ ಒತ್ತಿರಿ. ವೆರಿ ಗುಡ್. ಈಗ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಿರಿ. ಹಣೆ ಮೇಲೆ ಪ್ರೆಷರ್ ಕೊಡ್ರಿ. ಮುಂದೆ ತಲೆ ಒತ್ತಿರಿ, ಹಿಂದೆ ಕೈ ಒತ್ತಿರಿ. ಕುಸ್ತಿ ಹಚ್ಚಿರಿ ಎರಡು ಕೈ ಯಾವುದು ಗೆದಿತು ನೋಡ್ರಿ. ಪ್ರೆಷರ್ ಕೊಡ್ರಿ, ಪ್ರೆಷರ್ ಕೊಡ್ರಿ. ಎಸ್, ವೆರಿ ಗುಡ್. ರಿಲ್ಯಾಕ್ಸ್. ಬ್ಯಾಕ್ ಸೈಡ್ ತಗೊಳ್ರಿ, ಪ್ರೆಸ್ ಮಾಡ್ರಿ. ಇಲ್ಲಿ ಎರಡಕ್ಕೂ ಸ್ಟ್ರೆಂತ್ ಕೊಡ್ತಕ್ಕಂಥದ್ದು. ಎಸ್, ವೆರಿ ಗುಡ್. ಶಬಾಷ್. ಈಗ ಒಂದ್ಸಲ ಜೋರ ಚಪ್ಪಾಳೆ ತಟ್ರಿ. ಆರು ಕೂಡ ಚನ್ನಬಸವೇಶ್ವರ ಮಹಾರಾಜಕ್ಕೆ.
ಚನ್ನವೀರ ಶಿವಾಚಾರ್ಯ ಮಹಾರಾಜ್ ಕಿ, ಗುರುಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ. ಎಲ್ಲರೂ ಒಂದ್ಸಲ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಎಲ್ಲರೂ ಎದ್ದು ನಿಂದ್ರಿ. ಈಗ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಏನು ಮಾಡ್ರಿ, ಇದು ಅದನ್ನು ಕೊಡ್ಲಿಸಿಲ್ಲ. ಸೂರ್ಯ ನಮಸ್ಕಾರ ಮೊದಲನೇದಾಗಿ ಪ್ರತಿಯೊಬ್ಬರೂ ಕೂಡ ನಿತ್ಯ ಜೀವನದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಲೇಬೇಕು ಕಡ್ಡಾಯವಾಗಿ. ಯಾಕಂತಂದರೆ ಸೂರ್ಯ ನಮಸ್ಕಾರ ಮಾಡೋದು ಅಂತಂದ್ರೆ ಎಲ್ಲರೂ ಏನು ಮಾಡ್ತೀವಿ, ಮನ್ಯಾಗ ಒಂದು ಮಿಳ್ಳಿ ತೊಗೋತೀವಿ, ಒಂದು ತೆಮ್ಗಿ ತೊಗೋತೀವಿ, ಒಂದು ಪತ್ರಿ ತೊಗೊಂಡು ಓಂ ಸೂರ್ಯದೇವಾಯ ನಮ ಓಂ ಸೂರ್ಯದೇವಾಯ ನಮ ಅಂತೇಳಿ ನೀರು ಚಂಪಡಿಸ್ತಾರೆ. ಅದರಿಂದ ಏನೂ ಲಾಭ ಆಗಲ್ಲ ನಿಮಗೆ. ಮಾನಸಿಕವಾಗಿ ಒಂದು ನೆಮ್ಮದಿ ಸಿಗ್ತದ, ಆದರೆ ಶಾರೀರಕ್ಕೆ ಮತ್ತು ಮನಸ್ಸಿಗೆ ಶಕ್ತಿಯನ್ನು ಚೈತನ್ಯವನ್ನು ಕೊಡ್ತಕ್ಕಂಥದ್ದು ನಿಜವಾದಂಥ ಸೂರ್ಯ ನಮಸ್ಕಾರ. ಇದನ್ನು ಹೆಂಗೆ ಮಾಡ್ಬೇಕಂತಂದ್ರೆ 12 ಸ್ಟೆಪ್ಸ್ಗಳು ಅದಾವ. ಈ 12 ಸ್ಟೆಪ್ಸ್ಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೋಗಗಳು ಬರೋದಿಲ್ಲ. ಯೋಗ ಫಾರ್ ಹೆಲ್ದಿ ಏಜಿಂಗ್, ಈ 12ನೇ ವರ್ಷದ ಸೂತ್ರ ಏನದಂತಾರೆ, ನಿಮಗೆ ವಯಸ್ಸಾದರೂ ಕೂಡ ನಿಮಗೆ ಯಾವುದೇ ಕಾಯಿಲೆಗಳು ಬರಬಾರದು, ವಯಸ್ಸಾದರೂ ಕೂಡ ನಿಮಗೆ ಯಾವುದೇ ರೀತಿಯ ಶಕ್ತಿಹೀನತೆ ಬರಬಾರದು, ನಿತ್ರಾಣತೆ ಬರಬಾರದು ಅಂತಂದರೆ ನಾವು ಮೊಟ್ಟ ಮೊದಲಿಗೆ ಏನು ಮಾಡೋಣ ಅಂತಂದರೆ ಸೂರ್ಯ ನಮಸ್ಕಾರ ಪ್ರಾಕ್ಟೀಸ್ ಮಾಡೋಣ. ಮೊದಲನೇದಾಗಿ 2 ಕೈಗಳನ್ನ ಜೋಡಿಸ್ರಿ. ಸ್ವಲ್ಪ ಡಿಫ್ರೆನ್ಸ್ ಇಟ್ಕೊಂಡು ಹುಡುಗರೆಲ್ಲ ಜರ ಸೈಡ್ ಹಿಂಗೆ ನಿಂದ್ರಿ. ಎಲ್ಲರೂ ಕೈ ಮಾಡಿಕೊಂಡು ಆಮೇಲೆ ಹಿಂಗೆ ಮಾಡ್ಕೊರಿ. ಕೈ ನೋಡ್ರಿ, ಡಿಫ್ರೆನ್ಸ್ ಯಾರು ಕೈ ಟಚ್ ಆಗಬಾರ್ದು. ಈಗ ಹಿಂಗೆ ತಿರುಗ್ರಿ, ಈಗ ನಾ ಹೆಂಗೆ ನಿಂತೀನಿ ಹಂಗೆ ತಿರುಗ್ರಿ. ಡಿಫ್ರೆನ್ಸ್ ದೂರ ಆಗ್ರಿ. ಎಲ್ಲರೂ ಹೇಳ್ರಿ ಮಿತ್ರಾಯ ನಮಃ. ಎರಡೂ ಕೈಗಳನ್ನ ಮೇಲೆ ತೊಗೊಳ್ತಾ ಊರ್ಧ್ವಾಸ್ತಾಸನ, ಎರಡೂ ಕೈಗಳನ್ನ ತೊಗೊಳ್ತಾ ಈ ಥರ ಎರಡೂ ಕೈಗಳನ್ನ ಮೇಲ್ಗಡೆ ತಗೊಂಡು ಉಸಿರು ಬಿಡ್ತಾ ಕೆಳಗಡೆ ಬರ್ರಿ. ಪಾದಹಸ್ತಾಸನ ನೋಡ್ರಿ, ಈ ರೀತಿ ಟಚ್ ಆಗಬೇಕು. ಆಮೇಲೆ ನಿಧಾನವಾಗಿ ಬಲಗಾಲನ್ನ ಹಿಂತಗೊಳ್ರಿ. ಬಲಗಾಲನ್ನ ಹಿಂತಕೊಂಡು ಎರಡೂ ಕೈಗಳನ್ನು ನೇರವಾಗಿ ಕೆಳಗಡೆ ಇಡ್ರಿ. ಈ ನಿಮ್ಮ ಕಾಲೇನದಲ್ಲ ಶಿನ್ ಬೋನ್ ಅಂತಾರೆ, ಇದಕ್ಕೆ 90 ಡಿಗ್ರಿದಾಗ ಇರಬೇಕಿದೆ. ಯಾವಾಗಲೂ 90 ಡಿಗ್ರಿದಲ್ಲಿದ್ದು ಎರಡೂ ಕೈಗಳನ್ನು ಸಮಾನಾಂತರವಾಗಿ ಪಾದಕ್ಕೆ ತಂದು ಎಡಗಾಲನ್ನು ಹಿಂತಗೊಳ್ಬೇಕು. ಇದಕ್ಕೆ ಅಶ್ವಸಂಚಾಲನ ಅಂತಾರೆ. ಈಗ ಚತುರಂಗ ದಂಡಾಸನ, ಇದಕ್ಕೇನಂತಾರ ಚತುರಂಗ ದಂಡಾಸನ. ಆಮೇಲೆ ಸಾಷ್ಟಾಂಗ ಪ್ರಣಾಮ. ಉಸಿರು ತಗೊಳ್ತಾ ಭುಜಂಗಾಸನ ಬರ್ರಿ. ಮಟ್ಟಕ್ಕೆ ಒಟ್ಟು ಕಮ್ ಟು ಪರ್ವತಾಸನ. ಹಿಲ್ ಡೌನ್. ಬಲಗಾಲನ ಮೇಲೆತ್ತಿ ಮುಂದೆ ತಗೊಳ್ರಿ. ಬಲಗಾಲನ ಮುಂದೆ ತಗೊಳ್ರಿ. ಮತ್ತೆ ಟಕ್ಕೆ ಒಟ್ಟು ಎಡಗಾಲನ ಮುಂದೆ ತಗೊಳ್ರಿ. ಪಾದಹಸ್ತಾಸನ. ಮತ್ತೆ ಊರ್ಧ್ವಾಸ್ತಾಸನಕ್ಕೆ ಬರ್ರಿ. ರವಯೇ ನಮಃ. ಉಸಿರು ತೊಳ್ತಾ ಮೇಲೆ ಬರ್ರಿ. ಉಸಿರು ಬಿಡ್ತಾ ಕೆಳಗಡೆ ಬರ್ರಿ. ಎಡಗಾಲನ ಹಿಂತಗೊಳ್ರಿ. ಎಡಗಾಲನ ಹಿಂತಗೊಳ್ರಿ. ಎರಡೂ ಕೈಗಳನ್ನು ನೇರವಾಗಿಡ್ರಿ. ಟಕ್ಕೆ ಒಟ್ಟು ಬಲಗಾಲನ ಹಿಂತಗೊಳ್ರಿ. ಬಲಗಾಲನ ಹಿಂತಕೊಂಡು ಚತುರಂಗ ದಂಡಾಸನ. ಎರಡೂ ಮೊಳಕಾಲನ್ನ ಕೆಳಗೆ ಟಚ್ ಮಾಡ್ರಿ. ಮತ್ತೆ ಪರ್ವತಾಸನ.
ಎಡಗಾಲನ ಮುಂದೆ ತಗೊಳ್ರಿ. ನೇರವಾಗಿ ನೋಡಬೇಕು, ದೃಷ್ಟಿ ಮುಂದಿರಬೇಕು. ಮತ್ತೆ ಬಲಗಾಲನ ಮುಂದೆ ತಗೊಳ್ರಿ. ಉಸಿರು ತಗೊಳ್ತಾ ಊರ್ಧ್ವ ಹಸ್ತಾಸನ. ಉಸಿರು ಬಿಡ್ತಾ ನಮಸ್ಕಾರ ಸ್ಥಿತಿಗೆ ಬರಬೇಕು. ಈಗ ಈ ಸೂರ್ಯ ನಮಸ್ಕಾರ, ಈಗ ನಾನೇನು 12 ಪೋಸ್ ಹೇಳ್ಕೊಟ್ಟಿನಲ್ಲ ಇದರಲ್ಲಿ, ಇದನ್ನು ದಿನಾಲು 6 ಸಲ ಆದರೂ ರಿಪೀಟ್ ಮಾಡಬೇಕು. ಮಿನಿಮಮ್ 6 ರೌಂಡ್ಸ್. ಮಿನಿಮಮ್ 6 ರೌಂಡ್ ಮಾಡಿದ್ರೆ 350 ಕಿಲೋ ಕ್ಯಾಲರೀಸ್ ನಿಮ್ದು ಏನಾಗ್ತದೆ, ಬರ್ನ್ ಆಗ್ತದೆ. ಆಮೇಲೆ ಶರೀರದ ಪ್ರತಿಯೊಂದು ನಿಮ್ಮ ಪಾದದಿಂದ ಹಿಡಿದು ಕೂದಲಿನವರೆಗೆ ಏನು ಮಾಡ್ತದೆ, ನರನಾಡಿಗಳಿಗೆ ಚೈತನ್ಯವನ್ನು, ಶಕ್ತಿಯನ್ನು ಕೊಡ್ತಾ ಇದೆ. ಅದಕ್ಕೆ ದಿನಾಲೂ ಕೂಡ ಪ್ರತಿಯೊಬ್ಬರು ತಪ್ಪದೇ ಸೂರ್ಯ ನಮಸ್ಕಾರವನ್ನು ಮಾಡಿರಿ. ಈಗ ಮಕ್ಕಳ ಸರ್ವತೋಮುಖವಾದಂತಹ ಬೆಳವಣಿಗೆಗಾಗಿ ವೃಕ್ಷಾಸನ. ವೃಕ್ಷಾಸನ ಹೆಂಗಂತಂದ್ರೆ ಈ ರೀತಿ ನಿಂತ್ಕೊಳ್ರಿ. ನೋಡ್ರಿ, ಎಡಗಾಲನ್ನ ಈ ರೀತಿ ಹಿಡ್ರಿ. ಇದು ನೇರವಾಗಿರಬೇಕು. ನಿಮ್ಮ ಶರೀರದ ಭಾರ ಎಲ್ಲ ಎಡಗಾಲಿನ ಮೇಲೆ ಇರಬೇಕು. ಉಸಿರು ತಗೊಳ್ತಾ ಸುತ್ತೋತಾ ನಗುಮುಖ ಇರಬೇಕು, ಸ್ಮೈಲಿಂಗ್ ಫೇಸ್. ಉಸಿರು ಬಿಡ್ತಾ ಕೆಳಗಡೆ ಬರ್ರಿ, ರಿಲ್ಯಾಕ್ಸ್. ನೋಡ್ರಿ, ಗಿಡ ಹೆಂಗೆ ಪರ್ಫೆಕ್ಟ್ ಆಗಿರ್ತದ ಆ ರೀತಿ ನಿಮ್ಮ ಬಾಡಿಗೆ ಏನಾಗ್ತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ. ನಿಮ್ಮ ಬಾಡಿ ಬೆಂಡ್ ಆಗಲ್ಲ. ನೀವು 100 ವರ್ಷ ಇದ್ರೂ ಕೂಡ ವೃಕ್ಷಾಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಬಾಡಿ ಬೆಂಡ್ ಆಗಲ್ಲ. ಮತ್ತೆ ರಿಪೀಟ್ ಮಾಡ್ರಿ. ಬಲಗಾಲ ಮೇಲೆ ಭಾರ ಹಾಕ್ರಿ. ಉಸಿರು ತಗೊಳ್ತಾ ನೇರವಾಗಿರಬೇಕು, ನಗ್ತಾ ಇರಬೇಕು, ಮುಖದ ಮೇಲೆ ಸ್ಮೈಲಿಂಗ್ ಫೇಸ್ ಯಾವಾಗಲೂ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆ ತಗೊಳ್ಳಿ. ಎಸ್, ವೆರಿ ಗುಡ್, ಶಬಾಷ್. ತಾಡಾಸನ ಅಂದ್ರೆ ಎರಡೂ ಕೈಗಳನ್ನ ಹೆಂಗೆ ತಗೊಳ್ರಿ. ಕಾಡಿನ ಗಿಡ ಬೆಳೆದಿರ್ತಲ್ಲ, ಉಸಿರು ತಗೊಳ್ತಾ ಮೇಲ್ಗಡೆ ಹೋಗ್ರಿ. ಉಸಿರು ಬಿಡ್ತಾ ಕೆಳಗಡೆ ಬರ್ರಿ. ಎರಡೂ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿರಿ, ಟ್ವಿಸ್ಟ್ ಮಾಡಿ. ಉಸಿರು ತಗೊಳ್ತಾ ಹಿಂಬಡಿನ ಮೇಲೆತ್ತಿರಿ, ಮೇಲೆತ್ತಿರಿ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್, ಎಷ್ಟಾಯ್ತು ಸ್ಟ್ರೆಚ್ ಮಾಡಿರಿ. ಹೋಲ್ಡ್ ಮಾಡಿರಲಿ. ಉಸಿರು ಬಿಡ್ತಾ ಕೆಳಗಡೆ ಬರ್ರಿ. ಮತ್ತೆ ತಗೊಳ್ರಿ, ಕೈ ಮೇಲೆ ತಗೊಂಡು ಉಸಿರು ಬಿಡ್ತಾ ಕೆಳಗಡೆ ಬರ್ರಿ. ಈ ತಾಡಾಸನವನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಏನಾಗ್ತದೆ ಅಂತಂದ್ರೆ ಹೈಟ್ ಗ್ರೋತ್ ಆಗ್ತದೆ. ಆಮೇಲೆ ಹಿರಿಯರದ್ದು ಏನಾಗ್ತಂದ್ರೆ ಈ ಬೆನ್ನು ಮೂಳೆ ಏನದ, ಸರ್ವೈಕಲ್ ಪ್ರಾಬ್ಲಮ್, ಲುಂಬಾರ್ ಪ್ರಾಬ್ಲಮ್, ಟೊಂಕದ ನೋವು, ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಈ ಸಮಸ್ಯೆ ಇದ್ದವ್ರು ಕಂಪಲ್ಸರಿ ಏನು ಮಾಡಿರಿ, ಇಷ್ಟಾಗಲಿಲ್ಲ ಅಂದ್ರೆ ಕಡೆಗೆ ಅಟ್ಲೀಸ್ಟ್ ಇಷ್ಟರ ಮಾಡ್ಬೇಕು ದಿನಾಲು. ಅಟ್ಲೀಸ್ಟ್ 10 ಟೈಮ್, 10 to 20 ಟೈಮ್ಸ್ ನೀವು ದಿನಾಲು ಪ್ರಾಕ್ಟೀಸ್ ಮಾಡತ್ತಂದ್ರೆ ಜಪಾನೀಸ್ದಾಗ ಏನಾಗಿದೆ 100 ವರ್ಷ ಬದುಕ್ತಾರೆ ಅಂತ ಹೇಳ್ರಿ. ಇದೇ ಒಂದು ಆಸನ ಬರೀ ಮ್ಯಾಕ್ಸಿಮಮ್ ಅವ್ರನ್ನ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ನಡಿಬೇಕಾದ್ರೂ ಕೂಡ ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು 3 ಮಿನಿಟ್ಸ್ ಈ ಥರ ಡೈಲಿ. ಭಾಳ ನೋಡ್ಲಿಕ್ಕೆ ಏನು ಅನಿಸ್ತದೆ, ಸರಳದ ಇದು ಮಾಡ್ಲಕ್ಕೆ. ಈ ನಿಮ್ದೇನು ಟೋಮ್ಯಾಗ ನಡೀತೀರಿ, ಈ ಟೋಮ್ಯಾಗ ನಡೆಯೋದ್ರಿಂದ ಆಗ್ತಂತಂದ್ರೆ ನಿಮ್ಮ ಸ್ಪೈನಲ್ ಕಾರ್ಡ್, ಸ್ಯಾಕ್ರಮ್ ಅಂತಕ್ಕಂಥ ಬೋನ್ ಇದೆ, ಆ ಸ್ಯಾಕ್ರಮ್ ಬೋನ್ ಅಂತ ಇಡೀ ಸ್ಪೈನಲ್ ಕಾರ್ಡನ್ನು ಕಂಟ್ರೋಲ್ ಮಾಡ್ತದೆ. ಅದಕ್ಕೆ ಜಸ್ಟ್ ಈ ರೀತಿಯಾಗಿ 10. ದೆನ್ ಹಿಂಬಡಿ ಮೇಲೆ ಈ ಥರ ಒಂದು 5 ಮಿನಿಟ್ಸ್ ಡೈಲಿ ನೀವು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಇದೇ ರೀತಿ ರಿಪೀಟ್ ಬರ್ರಿ. ನೋಡ್ರಿ, ನೀವು ಇದೆಲ್ಲವೂ ಕೂಡ ನಾವು ಮರ್ತು ಹೋಗ್ಬಿಟ್ಟಿದ್ದೀವಿ. ಯಾವುದು ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಜಸ್ಟ್ ಇದನ್ನು ಮಾಡಿದ್ರೆ ಅಂದ್ರೆ ಈ ಹಿಮ್ಮಡಿದಿಂದ ಏನಾಗ್ತದೆ ಅಂತಂದ್ರೆ ಸ್ಪೈನಲ್ ಕಾರ್ಡಿಗೆ ಹೆಲ್ಪ್ ಆಗ್ತದೆ. ಟೋಟಲ್ ಬೆನ್ನು ನೋವು, ಸೊಂಟ ನೋವು, ಯಾವುದೇ ಸಮಸ್ಯೆಗಳು ನಮ್ಮ ಹತ್ತಿರ ಸುಳಿಯೋದಿಲ್ಲ. ಆಮೇಲೆ ಮನಸ್ಸಿನ ಏಕಾಗ್ರತೆಗಾಗಿ ಗರುಡಾಸನ.
ಈ ಥರ ತಗೊಳ್ರಿ, ಗರುಡಾಸನ ಅಂತಾರೆ ಇದಕ್ಕೆ. ಗರುಡ ಪಕ್ಷಿ ಯಾವ ರೀತಿ ಇರ್ತದ ಆ ರೀತಿಯಾಗಿ ಏನಾಗ್ತದ, ಇದು ಕಾಫ್ ಮಸಲ್ಸ್. ಈ ಕಾಫ್ ಮಸಲ್ಸ್ಗಳು ನೀವು ಟೆಸ್ಟ್ ಮಾಡಿದ್ರಂದ್ರೆ ಹೃದಯಕ್ಕೆ ಏನಾಗ್ತದೆ 750 ml ಬ್ಲಡ್ ಸಪ್ಲೈ ಆಗ್ತದೆ. ಇವೆರಡಕ್ಕೂ ಮಾಡಿದಾಗ ಏನಾಗ್ತದೆ ಅಂದ್ರೆ ಇದು 750 + 750 ಡಬಲ್ ಏನು ಮಾಡ್ತಂದ್ರೆ ಇನ್ಕ್ರೀಸ್ ಮಾಡ್ತದೆ ಕೆಪಾಸಿಟಿ. ಮತ್ತೆ ರಿಪೀಟ್ ಮಾಡ್ರಿ ಹಿಂಗ ಗರುಡಾಸನ. ಈ ರೀತಿಯಾಗಿ ಏನು ಮಾಡಬೇಕು, ಆಸನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಕೂತ್ಕೊಳ್ರಿ ಎಲ್ಲರೂ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈಗ ದಿನಾಲು ಏನು ಮಾಡಬೇಕು ಅಂದ್ರೆ ವಜ್ರಾಸನ. ವಜ್ರಾಸನದಾಗ ಮಿನಿಮಮ್ ಒಂದು 5 to 10 ಮಿನಿಟ್ಸ್ ಕುಂಡ್ರದನ್ನ ಪ್ರಾಕ್ಟೀಸ್ ಮಾಡಬೇಕು. ವಜ್ರಾಸನದಾಗ ಹೆಂಗೆ ಕುಂಡಿರ್ಬೇಕಂತಂದ್ರೆ ನೋಡ್ರಿ, ನಿಮ್ಮ ಶರೀರ ಏನದ ಅಂದ್ರೆ ಡೈಮಂಡ್ ಪೋಸ್, ವಜ್ರದಷ್ಟು ಸ್ಟ್ರಾಂಗ್ ಆಗ್ತದ. ಎರಡು ಇದು ಊಟ ಮಾಡಿದ ಮೇಲೂ ಯಾರು TV ನೋಡ್ಕೊತ್ಕೊಂಡಿರ್ತೀರಿ ಅಥವಾ ಪೇಪರ್ ಓದ್ಕೊತ್ಕೊಂಡಿರ್ತೀರಿ, ಊಟ ಆದ್ಮ್ಯಾಕ ಕಮ್ ಸೆ ಕಮ್ ನೀವು ಊಟ ಆದ್ಮ್ಯಾಕ ವಾಕಿಂಗ್ನೂ ಮಾಡಲಿಲ್ಲ ಅಂತಂದ್ರೆ ಒಂದು 5 ನಿಮಿಷ ಈ ಥರ ಕುಂತ್ರಂದ್ರೆ ನಿಮ್ಮ ಪಚನ ಕ್ರಿಯೆ ಸರಿಯಾಗಿ ನಡೀತದ. ಬೆನ್ನು ಮೂಳೆ ಸಮಸ್ಯೆಗಳು ನಿಮಗೆ ಕಾಡೋದಿಲ್ಲ. ಅದಕ್ಕೆ ಊಟ ಮಾಡಿದ ಮೇಲೆ ಮಾಡ್ತಕ್ಕಂಥ ಏಕೈಕ ಆಸನ ಯಾವುದು ಅಂದರೆ ವಜ್ರಾಸನ. ಅದಕ್ಕೆ ಕಂಪಲ್ಸರಿ ನೀವೆಲ್ಲರೂ ಕೂಡ ಮನ್ಯಾಗ ಊಟ ಮಾಡಿದ್ಮೇಲೆ 5 ನಿಮಿಷ ಕೊಂಡ್ರಿ, 5 ನಿಮಿಷ ಕುಂತು ಧ್ಯಾನದಾಗ ಕೂತ್ಕೊಳ್ರಿ. ಈ ಥರ ಕುಂಡ್ರಿ, ಒಂದು 5 ನಿಮಿಷ ಕುಂತು ಕೇವಲ ಮನಸ್ಸಿನಲ್ಲಿ ಓಂಕಾರವನ್ನು ಪ್ರಾರ್ಥನೆ ಮಾಡ್ತಾ ಈ ರೀತಿ ಮಾಡೋದ್ರಿಂದ ಏನಾಗ್ತಂದ್ರೆ ಪಚನ ಕ್ರಿಯೆ ಸರಿಯಾಗಲ್ಲ, ನಿಮ್ಮ ಬೆಲೆ ನೋಡುತ್ತೆ. ಆಮೇಲೆ ಈ ರೀತಿ ಕುಂತು ಇದು ಬಟ್ಟದಲ್ರಿ, ಈ ಬಟ್ಟಿಗೆ ಹೆಬ್ಬೆರಳಿಂದ ಕಿರಿಬೆರಳಿನ ಒಂದಲೇ ಖಂಡಿಕೆ ಮೇಲೆ ಈ ರೀತಿ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಿದ್ದೆ ವಿತಿನ್ 5 ಮಿನಿಟ್ಸ್ನ ನಿದ್ರೆ ಬರ್ತದೆ. ಅಂದ್ರೆ ಖಂಡಿಕೆ ಇದ್ರ ಮೇಲೆ ಇದನ್ನು ಈ ರೀತಿ ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಜಸ್ಟ್ ಈ ರೀತಿ ಒಂದು 5 ಮಿನಿಟ್ಸ್ ನೀವು ಪ್ರೆಸ್ ಮಾಡಿದ್ರೆ ವಿತಿನ್ ಪ್ರೆಸ್ ಮಾಡ್ತಾ ಹೋದಂಗೆ ನಿಮ್ಗೆ ನಿದ್ದೆ ಬರ್ತದೆ. ಇದರಪ್ಪ ಈ ಖಂಡಿಕೆದಲ್ರಿ, ಖಂಡಿಕೆ ಮ್ಯಾಗ ರೀ, ಖಂಡಿಕೆ ಮ್ಯಾಗ. ಹಾಂ ರೀ, ಫಸ್ಟ್ ಇದು ಕೆಳಗಿನ ಖಂಡಿಕೆದಲ್ರಿಪ್ಪ ಇದು ಒಂದು ಬಟ್ ಇದ್ರ ಮ್ಯಾಗ ಇದು ಅದರಪ್ಪ ಕಿರಿಬೆರಳ್ರಿ ಇಲ್ರಿ ಇಲ್ಲಿ. ಹಾಂ ರೀ, ಇಲ್ಲಿ ಅಲ್ಲಿ ಬ್ರಷ್ ಒಂದು 3 ಮಿನಿಟ್ಸ್ ಮಾಡಿದ್ರೆ ಸಾಕ್ರಪ್ಪ. ಒಂದು 100 ಸಲ ಹಿಂಗೆ ಮಾಡಿದ್ರೆ ನಿದ್ದೆ ಬರ್ತದೆ ರೀ. ಅಷ್ಟು ಪವರ್ಫುಲ್ ಅದಾಯ್ತು. ನೆಕ್ಸ್ಟ್ ಎಲ್ರಿಗೂ ಏನಾಗ್ಯದ ಅಂದ್ರೆ ಶುಗರ್ ಹೆಚ್ಚಿಗೆ ಆಗ್ಯದ. ಏನು ಹೇಳ್ತಾರೆ ಸಿದ್ದರಾಮಯ್ಯವರು, ರೊಕ್ಕ 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 ಅಂತೇಳಿ ಎಲ್ಲರ ಲೈಫ್ ಕಪ್ಪಿ ಆದಂಗೆ ಆಗ್ಯದ. ಬರೀ ರೊಕ್ಕ ಬೇಕು ಎಲ್ಲರಿಗೆ. ಮನಸ್ಸಿಗೆ ರೊಕ್ಕ ರೂಪಾಯಿ ಇದು ಯಾವುದೂ ಸಮಾಧಾನ ಕೊಡಲ್ಲ. ಗುರುವಿನ ಸಾನ್ನಿಧ್ಯದಾಗ ಬಂದು, ಗುರುವಿನ ಚರಣ ಕಮಲದಾಗ ಬಂದು, ಗುರುವಿನ ಪಾದವನ್ನು ಸ್ಪರ್ಶ ಮಾಡಿದ್ರಿ ಅಂದರೆ ಅವಾಗ ನಿಮಗೆ ನಿಜವಾದಂಥ ಶಾಂತಿ ಸಿಗ್ತದೆ, ನಿಜವಾದಂಥ ಮುಕ್ತಿ ಸಿಗ್ತದೆ. ಇದು ಸದ್ಗುರುವಿನ ಕರುಣೆ. ಇವತ್ತು ಅಪ್ಪವರು 12 ವರ್ಷದಿಂದ ಸತತವಾಗಿ ಯಾಕೆ ಮಾಡತ್ತಾರ ಅಂತಂದ್ರೆ ನಮ್ಮ ಭಕ್ತ ಮಮ ಆಸ್ತಿ, ನನ್ನ ಭಕ್ತರೇ ನನ್ನ ಆಸ್ತಿ ಅಂತಕ್ಕಂಥದ್ದು ಒಂದು. ಭಕ್ತರ ಆರೋಗ್ಯವಂತರಾಗಿರಬೇಕು, ಭಕ್ತರು ಯಾವಾಗಲೂ ನಗ್ತಾ ಇರಬೇಕು, ಭಕ್ತರ ಸುಖದಿಂದ ಇರಬೇಕಂದ್ರೆ ಅವಾಗ ನಾನು ಸುಖದಿಂದ ಇರ್ತೀನಿ ಅಂತೇಳಿ ನಮ್ಮ ಪೂಜ್ಯರು ಹೇಳ್ತಾರೆ. ಅದಕ್ಕೆ ನಿಮ್ಮ ಸುಖಕ್ಕಾಗಿ ಇವತ್ತೇನಂತಂದ್ರೆ ಕಪ್ಪಿಯಪ್ಲೆ ರೊಕ್ಕ ರೊಕ್ಕ ಅನ್ಬೇಡ್ರಿ, ಕಪ್ಪಿಯಪ್ಲೆ ಏನು ಮಾಡ್ರಿ, ಮಂಡೂಕಾಸನ ಮಾಡ್ರಿ. ಕಪ್ಪಿಯಪ್ಲೆ ಮಂಡೂಕಾಸನ, ಫ್ರಾಕ್ ಪೋಸ್. ಎರಡೂ ಕೈಗಳನ್ನ ಈ ಥರ ತಗೊಳ್ರಿ, ಹೊಟ್ಟೆ ತಗೊಳ್ರಿ, ಹೊಟ್ಟೆ ಒಳಗೆ ಹೇಳ್ಕೊಳ್ರಿ, ಹೊಟ್ಟೆ ಒಳಗೆ ಹೇಳ್ಕೊಂಡು
ಮೇಲ್ ನೋಡ್ರಿ ಇಲ್ಲಿ, ಈ ಕಪ್ಪೆಪ್ಲೆ ಕಣ್ಣಿರ್ಬೇಕೀಗ. ಕಪ್ಪೆಪ್ಲೆ ಕಣ್ಣು ಬಂದು ಉಸಿರು ತೊಳ್ತಾ ಮೇಲ್ಗಡೆ ಬರ್ರಿ. ಇದನ್ನು 3 to 5 ಟೈಮ್ಸ್ ರಿಪೀಟ್ ಮಾಡಿದ್ರಿ ಅಂದ್ರೆ ಶುಗರಿಗೆ ಯಾವುದೇ ಮೆಡಿಸಿನ್ ಅವಶ್ಯಕತೆ ಬೀಳಲ್ಲ. ದಿನಾಲು 3 to 5 ಮಿನಿಟ್ಸ್ ಬರೀ ಇದನ್ನು ರಿಪೀಟ್ ಮಾಡಿರಿ ನೀವು. ಉಸಿರು ತೊಳ್ತಾ ಮೇಲೆ ಬರ್ರಿ. ಉಸಿರು ತೊಳ್ತಾ ಮೇಲೆ ಬರ್ರಿ. ಇದು ಬರೀ ಶುಗರ್ ಅಷ್ಟೇ ಕಂಟ್ರೋಲ್ ಮಾಡ್ತು ಅಂತ ತಿಳ್ಕೊಬೇಡ್ರಿ. ಅಪೆಂಡಿಕ್ಸ್, ಹರ್ನಿಯಾ ಇದನ್ನು ರೆಗ್ಯುಲರ್ ಆಗಿ ಯಾರು ಪ್ರಾಕ್ಟೀಸ್ ಮಾಡ್ತೀರಿ ಅವ್ರಿಗೆ ಅಂಬಲಿಕಲ್ಲಸ್ ಹರ್ನಿಯಾ ಬರೋದಿಲ್ಲ, ಇಂಗ್ವೈನಲ್ ಹರ್ನಿಯಾ ಬರೋದಿಲ್ಲ, ಆಮೇಲೆ ಅಪೆಂಡಿಕ್ಸ್ ಕೂಡ ಬರೋದಿಲ್ಲ. ಮಕ್ಕಳು ಕಂಪಲ್ಸರಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 100% ನಿಮ್ಗೆ ಇದಾಗ್ತದೆ. ನೆಕ್ಸ್ಟ್ ವೀರಾಸನ. ಎರಡೂ ಕಾಲನ್ನು ವೈಡ್ ಮಾಡ್ರಿ. ಈ ರೀತಿ ಕಾಲುಗಳು ವೈಡ್ ಮಾಡ್ರಿ. ಹೆಂಗೆ ಕೊಂಡ್ರಿ, ಎರಡೂ ಕೈಗಳ ಮೇಲೆ ತಗೊಳ್ರಿ. ಮೇಲೆ ತಗೊಂಡು ಸುತ್ತೋತಾ ಮುಂದೆ ಬರ್ರಿ. ಇದು ವೀರಾಸನ. ಆಮೇಲೆ ಇದರಲ್ಲೇ ನೀವೇನು ಮಾಡ್ಬೋದು ಅಂದ್ರೆ ಸುಪ್ತ ವೀರಾಸನ. ವೆರಿ ಗುಡ್, ಶಬಾಷ್. ಈಗ ಸರ್ವಾಂಗಾಸನ ನೋಡ್ರಿ. ಮಕ್ಕಳು ಮತ್ತು ವಯಸ್ಸಾದವರು ಈ ಸರ್ವಾಂಗಾಸನವನ್ನು ಯಾರು ಪ್ರಯೋಗ ಮಾಡ್ತಾರೆ? ಈಗ ಕ್ವೀನ್ ಆಫ್ ಆಲ್ ಆಸನ, ಆಸನಗಳ ರಾಣಿ ಅಂತ ಕರೀತಾರೆ ಸರ್ವಾಂಗಾಸನಕ್ಕೆ. ದಿನಾಲೂ ಸರ್ವಾಂಗಾಸನ ಮಾಡೋದ್ರಿಂದ ಪೀನಿಯಲ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್ ಪ್ರತಿಯೊಂದಕ್ಕೂ ಕೂಡ ಶಕ್ತಿಯನ್ನು ಕೊಡ್ತದೆ. ಅದಕ್ಕೆ ದಿನನಿತ್ಯ ವಿದ್ಯಾರ್ಥಿಗಳಂತೂ ಕಂಪಲ್ಸರಿ ಮಾಡಲೇಬೇಕು. ಮಾಡ್ರಿ. ನೇರವಾಗಿ ಕಾಲುಗಳು ತೆಗರಿ, ಈ ಥರ ಜೋಡಿಸ್ರಿ. ಸ್ಟ್ರೇಟ್ ಕುಂಡ್ರಿ. ನಿಧಾನವಾಗಿ ಮೊಳಕಾಯಿ ಮೇಲೆ ಭಾರ ಹಾಕ್ತಾ ಕೆಳಗೆ ಬರ್ರಿ. ಉಸಿರು ತೊಳ್ತಾ ಈ ಸರ್ವಾಂಗಾಸನ ದಿನಾಲೂ ಪ್ರಾಕ್ಟೀಸ್ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಒಟ್ಟೆ ಬರೋದಿಲ್ಲ. ಆಮೇಲೆ ಏನು ಮಾಡಬೇಕಂದ್ರೆ ಸರ್ವಾಂಗಾಸನ ಮಾಡಿದ ಮೇಲೆ ಮತ್ಸ್ಯಾಸನವನ್ನು ಮಾಡಬೇಕು. ಮತ್ಸ್ಯಾಸನ ಅಂದ್ರೆ ಮೀಡಿಯಂ ಪೋಸ್, ಫಿಶ್ ಪೋಸ್. ಸರಳ ಮತ್ಸ್ಯಾಸನ. ಸರಳ ಮತ್ಸ್ಯಾಸನ ಈ ಥರ ತಗೊಂಡು ನಿಮ್ಮ ಪಾದದ ಬೆರಳುಗಳು ನೋಡ್ರಿ. ಪಾದದ ಬೆರಳುಗಳು ನೋಡಿ ಮತ್ತೆ ಬನ್ನಿ. ಈ ಮತ್ಸ್ಯಾಸನ ಮಾಡಿದ ಬಳಿಕ ಸರಳ ಮತ್ಸ್ಯಾಸನ ಅನ್ನಕ ಸಂಪೂರ್ಣ ಮತ್ಸ್ಯಾಸನ. ಪದ್ಮಾಸನದಾಗ ಬರೆಲ್ಲರು ಫಸ್ಟ್ ಏನು ಮಾಡ್ರಿ, ಎಡಗಾಲನ್ನ ಮಾಡ್ರಿ, ಸ್ಟ್ರೇಟ್ ಮಾಡ್ರಿ. ಬಲಗಾಲನ್ನ ಈ ಥರ ತಗೊಳ್ರಿ. ಈ ಕೈಗಳು ಈ ಥರ ತಗೊಳ್ರಿ. ಈ ಥರ ಆಗಾಡ್ಸ್ರಿ. ಕೂಸಿಗೆ ಆಡಿಸ್ತಿರ್ಲ ಹಂಗ ಅಂತ. ಹಾಂ, ಎಸ್, ವೆರಿ ಗುಡ್.
ರಿಲ್ಯಾಕ್ಸ್. ಓಂ. ಈಗ ಮತ್ತೇನು ಮಾಡ್ರಿ, ಎಡಗಾಲನ ಐತವಲ್ ತೊಗೊಳ್ರಿ, ಎಡಗಾಲನ ಐತವಲ್ ತಗೊಂಡು ಮಾಡ್ರಿ ಈ ಥರ. ಎಸ್, ವೆರಿ ಗುಡ್, ಶಬಾಷ್. ಈಗ ಇಲ್ಲಿ ನೋಡ್ರಿ, ಈಗ ಬಲಗಾಲನ ತಗೊಂಡು ಇಲ್ಲಿ ತಗೊಳ್ರಿ, ಬಂತು. ಈಗ ಎಡಗಾಲನ್ನ ತಗೊಳ್ರಿ. ಈಗ ಪದ್ಮಾಸನ ಬಂದ್ರಿ. ಏನಂತಾರೆ ಇದಕ್ಕೆ? ಪದ್ಮಾಸನ, ಲೋಟಸ್ ಪೋಸ್. ಈ ಲೋಟಸ್ ಪೋಸಲ್ಲಿ ಬಂದು ನೋಡ್ರಿ, ನೀವು ಅಲ್ಲೇ ಕುಣ್ರಿ. ಈಗ ಮತ್ಸ್ಯಾಸನದಾಗ ಏನು ಮಾಡಬೇಕು? ನಿಧಾನವಾಗಿ ನಿಮ್ಮ ಕೈಗಳ ಮೇಲೆ ನೀವು ಅಷ್ಟೇ ಕುಣ್ರಿ. ಹೆಂಗೆ ಮಾಡ್ಬೇಕಂತಂದ್ರೆ ಈ ಕೈಗಳನ್ನು ಹಿಂತುಕೊಂಡು ಸರ್ವಾಂಗಾಸನ ಮಾಡಿದ ಮೇಲೆ ಮತ್ಸ್ಯಾಸನ ಕಂಪನವಾಗಿ ಕಾಲ ಅಂತ ಹೇಳ್ರಿ. ಈಗ ಮಕ್ಕಳಲ್ಲಿ ಹೃದಯ ರೋಗ ಬರಬಾರ್ದು, ಮಕ್ಕಳಿಗೆ ಆಮೇಲೆ ವಯಸ್ಸಾದವರಿಗೆ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅಂದರೆ ಹಲಾಸನ. ಹಲಾಸನ ಅಂದ್ರೆ ನೇಗಿಲ್ ನೋಡ್ರಿಲ್ಲ, ನೇಗಿಲ್ ಥರ ನೋಡ್ರಿ. ನೋಡಿದ್ರಿ, ಹಲಾಸನ ಮಾಡಕ್ಕೆ ಬಂತು. ಈ ಹಲಾಸನ ಮಾಡಿದ ಮೇಲೆ ವಿಪರೀತ ಕಾರಣಿ ಮುದ್ರಾ ಅಂತ ಬರ್ತದೆ. ವಿಪರೀತ ಕಾರಣಿ ಮುದ್ರಾ ಹೆಂಗಂತಂದ್ರೆ ಸರ್ವಾಂಗಾಸನ ಮಾಡಿರಲ್ಲ, ಸರ್ವಾಂಗಾಸನ ಟೈಪೇ. ಜಸ್ಟ್ ಏನು ಮಾಡ್ರಿ, ಮಲ್ಕೊಳ್ರಿ. ಬಿಡ್ತಾ ನಿಧಾನವಾಗಿ ಇದರಲ್ಲಿ ಸ್ವಾದಿಷ್ಠಾನ ಚಕ್ರ, ಸ್ವಾದಿಷ್ಠಾನ ಚಕ್ರ ಏನಾಗ್ತದೆ, ಆಕ್ಟಿವೇಟ್ ಆಗ್ತದೆ. ಆಮೇಲೆ ನಿಮ್ಗಿರ್ತಕ್ಕಂಥ ಡೈಜೆಷನ್ ಪ್ರಾಬ್ಲಮ್ಗಳು ಯಾವುದು ಸರಿಯಾಗಿ ಬರಲ್ಲ. ಈಗ ನೋಡ್ರಿ, ಎಲ್ಲರಿಗೂ ಗ್ಯಾಸ್, ಎಸಿಡಿಟಿ, ಅಜೀರ್ಣ, ಮಲಬದ್ಧತೆ, ಕಾನ್ಸ್ಟಿಪೇಷನ್ ಹೌದಿಲ್ಲ? ಎಲ್ಲರೂ ಎಲ್ಲಿ ಕುಂತ್ರೆ ಅಂದ್ರೆ ಅಲ್ಲೇ ಇಲ್ಲಿ ಬಾಂಬ್ ಹೊಡೆದು ಡರ್ ಡೋರ್ ಮಾಡ್ಕೇಸಿದ ವಾಸನೆ ಅವಸ್ಥೆ ಹೌದಿಲ್ಲ? ಎಲ್ಲರೂ ಕೇಳಿದ್ರೆ ಊಟ ಮಾಡಿದ ಮ್ಯಾಕ್ಸಿಮಮ್ ಡೆಕ್ರಿಕೆ ಬರ್ತಾವ್ರಿ, ಡರ್ ಡೋರ್ ಡೆಕ್ರಿಕೆ ಹೊಡಿತೀರಿ. ಹಾಂ, ಗ್ಯಾಸ್ ಏನು ಕೇಳಿದ್ರು ಗ್ಯಾಸ್ ಆಗ್ಯದ. ಗ್ಯಾಸ್ ಹೆಚ್ಚಿಗೆ ಫ್ರೀ ಆಗ್ಲತ್ತದ, ನಮ್ಮ ಹೊಟ್ಟೆ ಗ್ಯಾಸ್ ಹೆಚ್ಚಿಗೆ ತಯಾರಾಗ್ಲತ್ತದ. ಸಿಲಿಂಡರ್ ರೇಟ್ ಹೆಚ್ಚಿಗೆ ಆಗ್ಲತ್ತದ, ನೀವು ಡಾಕ್ಟರ್ ಫೀಸ್ ಹೆಚ್ಚಿಗೆ ಆಗ್ಲತ್ತದ. ಯಾರಿಗೂ ಗ್ಯಾಸು, ಎಸಿಡಿಟಿ, ಬದಹಜಮೆ ಆಗ್ಬಾರ್ದು ಅಂದ್ರೆ ಏನು ಮಾಡ್ರಿ, ಪವನ ಮುಕ್ತಾಸನ. ಏನೋ ಮಲ್ಕೊಳ್ರಿ. ತೊಳ್ತಾ ಎರಡನೇದು ಆಮೇಲೆ ಎರಡೂ ಕಾಲುಗಳನ್ನ ಮಡಚ್ರಿ. ಬಿಡ್ತಾ ಕೆಳಗಡೆ ಬರ್ರಿ. ಈಗ ಎರಡೂ ಕಾಲುಗಳನ್ನ ಮಡಚ್ಕೊಳ್ರಿ. ಜುಕಾಲೆ ಆಡಿದಾರ ಹೆಂಗ ತೋಲುಂಗಾಸನ.
ರಿಲ್ಯಾಕ್ಸ್. ನೋಡಿರಿ, ಬೋಟ್ ನೋಡಿರಲಿಲ್ಲ ಎಲ್ಲರೂ? ನೌಕಾಸನ. ಮಲ್ಕೋರಿ ಹಿಂಗ. ಈಗ ಎಲ್ಲರದು ಒಂದೇ ಒಂದು ಸಮಸ್ಯೆ ಅದ. ಮುಂಜಾನೆ ಹೇಳೋದು ಎಲ್ಲರೂ ಏನು ಹೇಳ್ತೀರಿ? ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರಲ್ಲ ಎಲ್ಲರೂ? ಏನು ಹೇಳ್ತೀರಿ ಮುಂಜಾನೆ ಹೇಳೋದು? ಗುಡ್ ಮಾರ್ನಿಂಗ್ ಸರ್. ಇದು ಗುಡ್ ಮಾರ್ನಿಂಗ್ ಯಾವಾಗಾಯ್ತು ಖುನದ? ಮುಂಜಾನೆ ಎದ್ದು ನಿಮ್ಗೆ ಸಾಪ್ ಆಯ್ತು ಅಂದರೆ ಗುಡ್ ಮಾರ್ನಿಂಗ್ ಆಯ್ತದ. ಅಯ್ಯತನ ಗುಡ್ ಮಾರ್ನಿಂಗ್ ಆಗಲ್ಲ. ಗುಡ್ ಮಾರ್ನಿಂಗ್ ಆಗಬೇಕಾಗಿತ್ತಂದ್ರೆ ಎಲ್ಲರಿಗೂ ಮ್ಯಾಕ್ ಕುಂತವ್ರದ್ದು ಎಲ್ಲರದ್ದು 90% ಪ್ರಾಬ್ಲಮ್ ಇದೆ. ಅದ ಯಾರಿಗೂ ಗುಡ್ ಮಾರ್ನಿಂಗ್ ಅಂಬೋದೇ ಇಲ್ಲ. ಗುಡ್ ಮಾರ್ನಿಂಗ್ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಮುಂಜಾನೆ ಎದ್ದ ತಕ್ಷಣ ಹಲ್ಲು ಉಜ್ಜಲಾರ್ದೇನೆ ಏನು ಮಾಡಬೇಕು? 1 ರಿಂದ 2 ಗ್ಲಾಸ್ ನೀರು ಏನು ಮಾಡಬೇಕು? ಉಗುರು ಬಿಸಿ ನೀರು. ಉಗುರು ನೀರು ಇರಲಿಲ್ಲ ಅಂದ್ರೂ ಕೂಡ ತಾಮ್ರ ತೆಮ್ಮಿಗೆದಾಗ ಇರ್ತಕ್ಕಂಥ ನೀರನ್ನು ಕೂಡ ನಡೀತದ. ಅದಕ್ಕೇನು ಮಾಡಬೇಕು ಅಂತಂದ್ರೆ 1 ಗ್ಲಾಸು ಉಗುರು ಬಿಸಿ ನೀರನ್ನ ತೊಗೊಂಡು ಹೆಂಗಂತಂದ್ರೆ ನೀರು ಕುಡಿಯೋದು ಎಲ್ಲರಿಗೆ ಖುನ ಇಲ್ಲ. ಎಲ್ಲರೂ ನಿಂತು ಘಟ ನೀರು ಕುಡಿತೀವಿ. ನೀರು ಕುಡಿಬೇಕಾದ್ರೆ ಏನು ಮಾಡಬೇಕು? ಈ ಥರ ಕುಂತು ಸಿಪ್ ಬೈ ಸಿಪ್ ಅನ್ನವನ್ನು ಕುಡಿ, ನೀರನ್ನು ಉಣ್ಣು. ಅನ್ನವನ್ನು ತಿನ್ನು, ಅನ್ನವನ್ನು ಕುಡಿ, ನೀರನ್ನು ಉಣ್ಣು ಅಂತ ಹೇಳ್ತಾರೆ. ಅಂದ್ರೇನು? ಹಕ್ಕಿಗಳು ಹೆಂಗೆ ಕುಡಿತಾವೆ ನೀರು ಕುಡಿದು ಹೆಂಗೆ ಕುಡಿತಾ ಇಲ್ಲ ಮ್ಯಾಗ ಚೊಂಚ್ ಮಾಡ್ಕೋತ. ಈ ರೀತಿ ಕುಂತು ಸಿಪ್ ಬೈ ಸಿಪ್ ಗುಟುಕು ನೀರು ಕುಡಿಬೇಕು. ನೀರು ಕುಡಿದು ಆಮೇಲೆ ಏನು ಮಾಡ್ಬೇಕಂತಂದ್ರೆ ಒಂದು 3 ಸಲ 1 2 3 ಎಸ್. ಈಗ ಆಮೇಲೆ ಏನು ಮಾಡಬೇಕು? ಈಕಾರೆ ಮಲಾಸನ. ಈ ಪೋರ್ಷನಲ್ಲಿ ಕುಂತ್ರಿ ಅಂತಂದ್ರೆ ನಿಮ್ಗೆ ಮಲ ವಿಸರ್ಜನೆ 2 ನಿಮಿಷದಾಗ ಟಕ್ 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 ಅಂತೇಳಿ ಲದ್ದಿ 3 ಇಡ್ತಲ್ಲ ಹೆಂಡಿ, ಆ ಥರ ಒಂದೇ ಸಲಕ್ಕೆ ಮನುಷ್ಯನ ಕ್ಲೀನ್ ಆಗಿಬಿಡ್ತದೆ. ಇಷ್ಟು ಮಾಡಿದ್ರಿ ಅಂದ್ರೆ 90% ಡಿಸೀಸ್ಗಳು ಫ್ರೀ ಆಯ್ತಾವೆ. ಎಮ್ಮೆ ಆಕಳು ಹೆಂಡಿ ಹೆಂಗೆ ಇಡ್ತದ? 1 ಟಕ್ 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 3 ಕುಂಪಿಡ್ದು ಮುಗೀತು. ನೀವು ಒಳಗೆ ಹೋಗಿ ಕುಂತ್ರಿ ಅಂದ್ರೆ 3 ಗಂಟೆ ಹೊರಗೆ ಬರಲ್ಲ ಬಾತ್ರೂಮ್ದಾಗ. ಸೊ ಊಟ ಮಾಡಪ್ಪರಿ ಡೈನಿಂಗ್ ಟೇಬಲ್ ಮೇಲೆ ಹೆಚ್ಚಿಕೊಂಡ್ರಿ, ಕೆಳಗೆ ಕುಂತು ಊಟ ಮಾಡಿರಿ. ಆದ್ರೆ ಊಟ ಮಾಡ್ಲಿಕ್ಕೆ ಅರ್ಧ ಗಂಟೆ ತಗೋರಿ. ಆದ್ರೆ ಟಾಯ್ಲೆಟ್ ಬಾತ್ರೂಮ್ದಾಗ ಹೋಗಿ ಅರ್ಧ ಗಂಟೆ ಕೊಂಡ್ರಿಬೇಡ್ರಿ, 5 ನಿಮಿಷದಾಗ ಹೊರ ಬರ್ದಾಗ ಅಂದಾಗ ಅದು ಆರೋಗ್ಯವಂತನ ಲಕ್ಷಣ. ಎಲ್ಲತ್ತಿಗೆ ಏನಾಗ್ತದೆ ಅಂದ್ರೆ ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಫಾರ್ ಆಲ್ ಡಿಸೀಸಸ್. ಎಲ್ಲ ರೋಗಗಳಿಗೆ ರೋಗಾಹ ಸರ್ವೇಪಿ ಮಂದಾಗ್ನಿ ಸುತರಾಮುದರಾಣಿಚ ಅಂತೇಳಿ. ನಿಮ್ಮ ಅನ್ನ ಪಚನ ಆಗಿರಲ್ಲ, ಮತ್ತೆ ಬಂತು ಹುಗ್ಗಿ ನೋಡಿದ್ರಿ ಸುರುಣೆ ಹಾಕೋದು ಬಾಯ್ದಾಗ. ಯಾವಾಗಲೂ ಆಹಾರಕ್ಕೆ ಏನು ಮಾಡಬೇಕು? ಊಟ ಮಾಡಬೇಕಾದ್ರೆ ಪ್ರಸನ್ನ ಚಿತ್ತದಿಂದ. TV ಹಚ್ಕೊಂಡು ಊಟ ಮಾಡಬೇಡ್ರಿ, TV ನೋಡ್ಕೊತಾ ಊಟ ಮಾಡಬೇಡ್ರಿ, ಮೊಬೈಲ್ ಇಟ್ಕೊಂಡು ಮಾತಾಡ್ಕೊತ ಊಟ ಮಾಡಬೇಡ್ರಿ. ಜಗತ್ತಿನಾಗ ಎಲ್ಲದಕ್ಕೂ ಸಮಯ ಅದ. ಆದ್ರೆ ಮನುಷ್ಯ ಇವತ್ತೇನು ಮಾಡ್ದಂದ್ರೆ ಮೊಬೈಲ್ ಸೆಟ್ಟು, ಹ್ಯಾಂಡ್ ಸೆಟ್ಟು, ಸೋಫಾ ಸೆಟ್ಟು ಎಲ್ಲ ಸೆಟ್ಗಳವ. ಆದ್ರೆ ಮೈಂಡ್ ಅಪ್ಸೆಟ್ ಆಗಿದೆ ಇವತ್ತು. ನಮ್ಮ ಮೈಂಡ್ ಅಪ್ಸೆಟ್ ಆಗಬಾರ್ದು ಅಂದ್ರೆ ಏನು ಮಾಡ್ಬೇಕಂದ್ರೆ ಊಟ ಮಾಡಬೇಕಾದ್ರೆ 32 ಟೈಮ್ಸ್ 32 ಹಲ್ಲುಗಳವ, 32 ಸಲ ಮೆಲ್ದು 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 ಮೆಲ್ದು. ಅರ್ಧನೇ ರೊಟ್ಟಿ ಉಂಡ್ರಿ ನೀವು, 1 ರೊಟ್ಟಿ ಉಂಡಿದ ಶಕ್ತಿ ಏನಾಗ್ತಂದ್ರೆ 32 ಸಲ ನೀವೇನು ಅಗಿತ್ರಿ, ಆ ಲಾಲಾರಸ ಜೊತೆ ಏನು ಹೋಗ್ತದ ಅದು ನಿಮಗೆ ನಿಜವಾದಂಥ ಪಚನ ಕ್ರಿಯೆ ಸಿಗ್ತಾವೆ. ಬಾಯ್ದಾಗ ಹಲ್ಲವ, ಹೊಟ್ಟೆಗೆ ಹಲ್ಲಿಲ್ಲ. ಬಾಯ್ದಾಗ ಹಲ್ಲವ, ಹೊಟ್ಟೆಗೆ ಹಲ್ಲಿಲ್ಲ. ಅದಕ್ಕೆ 32 ಸಲ ಚೆನ್ನಾಗಿ ಮೇಲಿರಿ. ಆಮೇಲೆ ಊಟ ಆದ್ಮ್ಯಾಕ ಗಟ್ಟ ನೀರು ಕುಡಿಬೇಡ್ರಿ. ಊಟ ಆದ್ಮ್ಯಾಕ ಬರೀ 2 ಗುಟಕ್ಕೆ ಬಾಯಿ ಮುಕ್ಕಳಿಸಿ ಬಿಡ್ರಿ. ಭೋಜನಾಂತೆ ವಿಷಂವಾರಿ. ಊಟ ಆದ್ಮ್ಯಾಕ ಯಾವಾಗಲೂ ನೀರು ಕುಡಿಬಾರ್ದು. ಊಟ ಆಗಿದ ಅರ್ಧ ಗಂಟೆ ನಂತರ ಅಥವಾ 45 ನಿಮಿಷ ಬಿಟ್ಟು ನೀರು ಕುಡಿಬೇಕು. ಮುಂಜಾನೆ ಎದ್ದ ತಕ್ಷಣ ನೀರು ಕುಡೀರಿ.
ಮಧ್ಯಾಹ್ನದಾಗ ಮಜ್ಜಿಗೆ ಕುಡೀರಿ, ರಾತ್ರಿ ಹಾಲು ಕುಡೀರಿ. ಉಷಾಪಾನ, ತಕ್ರಪಾನ, ಕ್ಷೀರಪಾನ, ಇವು 3 ಫಾರ್ಮುಲಾಗಳು ನಿಮ್ಮ ಜೀವನದಾಗ ಅಳವಡಿಸ್ಕೊಂಡ್ರೆ 0.5% ರೋಗಗಳು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ. ಆಮೇಲೆ ರಾತ್ರಿ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, 6 ಗಂಟೆ ಆಯ್ತಂದ್ರೆ ಊಟ ಮಾಡಕ್ಕೆ ಹೋಗ್ಬೇಡ್ರಿ. 6 ಗಂಟೆಗೆ ಅಡುಗೆ ಮನೆ ಕೀಲಿ ಹಾಕ್ರಿ ನೀವು. ಆಮೇಲೆ ನೋಡ್ರಿ, ನೀವು ಕ್ಯಾನ್ಸರ್ ಅಂತಕ್ಕಂಥ ಚೀಸೇ ಸಿಗಲ್ಲ ನಮಗೆ. 6 ಗಂಟೆ ಮೇಲೆ ಯಾರು ಊಟ ಮಾಡಲ್ಲ. ಲಾಸ್ಟ್ ನೀವು ಬುಕ್ಕೊಳ್ಳೋ ಟೈಮ್ ಇತ್ತಂದ್ರೆ 7 ಗಂಟೆ, 1 ಗಂಟೆ ಕನ್ಸೆಷನ್. 7 ಆದ್ಮೇಲೆ ಯಾರು ಊಟ ಮಾಡಬೇಡ್ರಿ. ಅವಾಗ ನೋಡ್ರಿ, ನೀವು ಅಡುಗೆ ಮನೆ ಕೀಲಿ ಹಾಕ್ರಿ, ನಿಮ್ಮ ಮನ್ಯಾಗ ರೋಗ ಅಂತಕ್ಕಂಥ ಶಬ್ದನೇ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಜೈನರು ಇದನ್ನೇ ಫಾಲೋ ಮಾಡ್ತಾರೆ. ಜೈನಿಸಮ್ದಲ್ಲಿ ಜೈನರು ಆ ಹೊತ್ತು ಮಾಡ್ತಂದ್ರೆ ಊಟ ಮಾಡೋದಿಲ್ಲ. ಅದು ಆರೋಗ್ಯದ ಗುಟ್ಟದ. ಅದಕ್ಕೆ ನಾವೆಲ್ಲ ಇವತ್ತೇನು ಮಾಡ್ತೀವಿ, ರಾತ್ರಿ 12ಕ್ಕೂ ಬರ್ತೀವಿ ಊಟ ಮಾಡ್ತೀವಿ, ರಾತ್ರಿ 1ಕ್ಕೂ ಬರ್ತೀವಿ ಊಟ ಮಾಡ್ತೀವಿ. ನೀವು ವಾನೇರ್ ಕೈದಾಗ ಬಾಳಿಕೆ ಕೊಡ್ರಿ, ತಿಂತದ. ಅದೇ ಹೊತ್ತು ಮಾಡೋದು ಗಿಡ ಇರ್ತದೆ, ಬಾಳಿಕೆ ಕೊಡ್ರಿ, ಅದು ತಿಂಬಲ್ಲ, ಮುಟ್ಟಲ್ಲ. ಮನುಷ್ಯನಿಗೆ ಇದು ಒಂದೇ ಪ್ರಾಣಿ ಅದ. ನೀವು ರಾತ್ರಿ 12ಕ್ಕೆ ಭೀ ಕೊಡ್ರಿ ತಿಂತದ, ಮುಂಜಾನೆ 8ಕ್ಕೆ ಭೀ ಕೊಡ್ರಿ ತಿಂತದ. ನಿಯಮ ಅಲ್ಲ. ಸೂರ್ಯೋದಯ ಆದ್ಮೇಲೆ ಏನು ಮಾಡಬೇಕು ಅಂತಂದ್ರೆ ಊಟ ಮಾಡಬೇಕು, ಸೂರ್ಯಾಸ್ತದ ಒಳಗೆ ಊಟ ಮಾಡಬೇಕು. ಇದು ಪ್ರಾಣಿ ಪಕ್ಷಿ ಎಲ್ಲವೂ ಮಾಡ್ತಾವ, ಆದ್ರೆ ಮನುಷ್ಯ ಮಾತ್ರ ಒಬ್ಬನೇ ಮಾಡಲ್ಲ. ಇನ್ನು ನವಿಲ್ ನೋಡಿರಿ, ನವಿಲ್ ನೋಡ್ರಿಲ್ಲ, ಹಾವು ತಿಂತಿಲ್ಲ ನವಿಲ. ನವಿಲಿಂದ ಪ್ರಿಯವಾದ ಆಹಾರ ಹಾವರಪ್ಪ. ಹಾಲಾಹಲ ಕಾಲ ಕೂಟ ವಿಷವನ್ನ ಪಚನ ಮಾಡ್ತಕ್ಕಂಥ ಶಕ್ತಿ ನವಿಲಿಗದ. ಹಾಗೆ ಮನುಷ್ಯನ ಏನು ನಾವು ದಿನನಿತ್ಯದಾಗ ಆಹಾರದಾಗ ವಿಷಗಳನ್ನ ಏನು ಸೇವಿಸ್ತೇವೆ, ಅದೆಲ್ಲವನ್ನು ಕೂಡ ಏನು ಮಾಡ್ತಂದ್ರೆ ಪಚನ ಮಾಡಬೇಕಾಗಿದೆ. ಅಂದ್ರೆ ಮಯೂರಾಸನ, ಪಿಕಾಕ್ ಪೋಸ್ ನೋಡ್ರಿ. ಆಮೇಲೆ ಇದನ್ನೇ ಮಯೂರಾಸನ. ಇದು ಒಂದೇ ದಿನದಾಗ ಬಾ ಅಂದ್ರೆ ಬರಲ್ಲ, 25 ವರ್ಷ ಪ್ರಾಕ್ಟೀಸ್ ಮಾಡೋಕೈತಿ. ಇದಕ್ಕೆ 1 ಗಂಟೆದಾಗ ಬಾ ಅಂದ್ರೆ ಬರಲ್ಲ. ಇದು ಈ ಮಯೂರಾಸನ ಮಕ್ಕಳು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಯಾವುದೇ ರೀತಿಯ ವಿಷ ಬಾಧೆ ಉಂಟಾಗೋದಿಲ್ಲ, ಶರೀರದಲ್ಲಿ ವಿಷ ಕೂಡ ಆಗೋದಿಲ್ಲ. ಈಗ ಪ್ರಾಣಾಯಾಮ ಮಾಡೋಣ. ಸ್ವಲ್ಪ ನೇರವಾಗಿ ಕೂತ್ಕೊಡ್ರಿ ಎಲ್ಲರೂ. ಇದಕ್ಕೆ ಷಣ್ಮುಖಿ ಮುದ್ರಾ ಅಂತಾರ. ನೇರವಾಗಿ ಕೂತ್ಕೊಳ್ರಿ. ನೇರವಾಗಿ ಕೂತ್ಕೊಂಡು ಬಲ ಮೂಗಿನ ಹೊಳ್ಳೆನ ಮುಚ್ಚಿ ಎಡ ಮೂಗಿನ ನಿಧಾನವಾಗಿ ತಗೊಳ್ರಿ. ಬಲ ಮೂಗಿನಿಂದ ಬಿಡ್ರಿ, ಮತ್ತೆ ಬಲ ಮೂಗಿನಿಂದ ತಗೊಳ್ರಿ. ಮನಸ್ಸಿನಲ್ಲಿ ಓಂಕಾರ ಭಾವನೆಯಿಂದ ಶ್ವಾಸವನ್ನು ತಗೋಬೇಕು. ಓಂಕಾರ ಭಾವನೆಯಿಂದ ಶ್ವಾಸವನ್ನು ಬರಬೇಕು. ನಿಧಾನವಾಗಿ ಉಸಿರು ತಗೋತಾ ನಿಧಾನವಾಗಿ ಉಸಿರನ್ನು ಬಿಡಬೇಕು. ನಿಧಾನವಾಗಿ ಮತ್ತೆ ಬಲ ಮೂಗಿನ ತಗೊಳ್ರಿ. ಇಡ ಪಿಂಗಳ ಸುಷುಮ್ನ ನಾಡಿ, ಇಡ ಪಿಂಗಳ ಸುಷುಮ್ನ ನಾಡಿ, ಗಂಗಾ ಯಮುನಾ ಸರಸ್ವತಿ. ನೀವು ಎಲ್ಲಿಗೂ ಹೋಗಿ ನೀವು ಏನಂತಂದ್ರೆ ಹರಿದ್ವಾರದಾಗ ಹೋಗಿ ಪ್ರಯಾಗರಾಜ್ದಾಗ ಹೋಗಿ ಮುಳುಗೋದ ಅವಶ್ಯಕತೆ ಇಲ್ಲ. ನಿಮ್ಮ ಗಂಗಾ ಯಮುನಾ ನದಿಯಲ್ಲಿ ಸರಸ್ವತಿಯಲ್ಲಿ ಮಿಂದು ಹೇಳ್ಬೇಕಾಗಿತ್ತಂದ್ರೆ ಕೇವಲ ಏನು ಮಾಡಿರಿ, ಅನುಲೋಮ ವಿಲೋಮ ನಾಡಿ ಶೋಧನ ಪ್ರಾಣಾಯಾಮ ಮಾಡಿರಿ. ಅದರ ಶಕ್ತಿ ನಿಮ್ಗೆ ಏನಾಗ್ತಂದ್ರೆ ಗಂಗಾ ಯಮುನಾ ಸರಸ್ವತಿಯಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಸ್ನಾನದ ಫಲ ನೀವು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿದ್ರೆ ಸಿಗ್ತದೆ. ಮಾಡಿರಿ ಒಂದ್ಸಲ ಎಲ್ಲರೂ. ಈಗ ಮಕ್ಕಳಲ್ಲಿ
ಆಮೇಲೆ ಎಲ್ಲರಲ್ಲಿ ನಿದ್ರೆ ಬರಲ್ಲ ಹೋಗ್ಯದ, ಸ್ಟ್ರೆಸ್ ಹೆಚ್ಚಿಗಾಗ್ಯದ, ಮಾನಸಿಕ ಒತ್ತಡ ಹೆಚ್ಚಿಗಾಗ್ಯದ, ಫಿಟ್ಸ್ ಬರ್ಲತ್ತದ, BP ಹೆಚ್ಚಿಗಾಗ್ಲತ್ತದ, ಶುಗರ್ ಹೆಚ್ಚಿಗಾಗ್ಲತ್ತದ. ಇದನ್ನು ಕಂಟ್ರೋಲ್ ಮಾಡೋಕೆ ಅನ್ನೋದಕ್ಕೋ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮ ಮಾಡ್ರಿ. ಎರಡೂ ಕೈಗಳನ್ನ ಉಜ್ಜ್ರಿ. ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ರಿ. ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಂಡು ನಿಧಾನವಾಗಿ ನಿಮ್ಮ ತಲೆ ಮೇಲೆ, ನಿಮ್ಮ ಮುಖಮಂಡಲದ ಮೇಲೆ ನಿಧಾನವಾಗಿ ಈ ಥರ ತಗೊಳ್ಳಿ. ನೋಡ್ರಿ, ಇದನ್ನು ಮಾಡೋದರಿಂದ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಅಪ್ಪರೇ ತಲೆ ಸುತ್ತು ಬರ್ತವೆ. ಭಾಳ ಜನರಿಗೆ ತಲೆ ಸುತ್ತು ಬಂದ್ಮ್ಯಾಕೆ ಏನಾಗ್ತದೆ, ಲಕ್ವ ಬರ್ತವೆ ಅಂತೇಳಿ. ಆ ಲಕ್ವ ಪ್ರಿವೆಂಟ್ ಮಾಡಬೇಕಾಗಿತ್ತಂದ್ರೆ ದಿನಾಲೂ ಭ್ರಾಮರಿ ಪ್ರಾಣಾಯಾಮ 5 ನಿಮಿಷ. ಆಮೇಲೆ ಮೂಗಿನಾಗ ಏನು ಮಾಡಿರಿ ಅಂದ್ರೆ 3 ಹನಿ ಆಕಳ ತುಪ್ಪ. ರಾತ್ರಿ ಮಲಗಬೇಕಾದ್ರೆ 3 ಹನಿ ಆಕಳ ತುಪ್ಪ ಮೂಗಿನ ಹಾಕೋಬೇಕು. ಆಮೇಲೆ ಅಡ್ವಾನ್ಸ್ ಭ್ರಾಮರಿ ಅಂತಂದ್ರೆ ಎರಡೂ ಬೆರಳುಗಳನ್ನ ಈ ಥರ ಕಿವಿಯಲ್ಲಿ ಇಟ್ಕೊಂಡು ಈ ರೀತಿ 3 ರಿಂದ 5 ನಿಮಿಷ ಮಾಡಿದ್ರೆ ಲಕ್ವ ಪ್ರಿವೆಂಟ್ ಆಯ್ತದೆ. ಲಕ್ವ ಬರೋದು ಪ್ಯಾರಲೈಸಿಸ್ ಅಷ್ಟು ಪವರ್ಫುಲಿ ಭ್ರಾಮರಿದಾಗ ಅದಾರೆ. ಈ ಅಡ್ಡು ಬಟ್ಬಾರ್ದು ಇಟ್ಟು ಶ್ವಾಸ ತಗೊಂಡು ಮೆದುಳಿನಿರ್ತಕ್ಕಂಥ ಎಲ್ಲ 12 ಪ್ರೇಯರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್, ಆ ಕ್ರೇನಿಯಲ್ ನರ್ವ್ಗಳಿಗೆ ಶಕ್ತಿ ಕೊಡ್ತಕ್ಕಂಥ ಶಕ್ತಿ ಇದ್ರಾಗದ. ಆಮೇಲೆ ಮೂಗಿನಾಗ ತುಪ್ಪ ಹಾಕೋದು ಭಾಳ ಇಂಪಾರ್ಟೆಂಟ್ ಅದ ರೀ. ಗೊತ್ತು, ಮೂಗಿನಾಗ ತುಪ್ಪ ಭಾಳ ಕಂಪಲ್ಸರಿ ಎಲ್ಲರೂ ರಾತ್ರಿ ಮಲಗಬೇಕಾದ್ರೆ ಒಂದು 3 ಹನಿ ಮೂಗಿನಾಗ ತುಪ್ಪ ಹಾಕೋರಿ. ಕಡೆಗೆ ಇಲ್ಲ ಅಂದ್ರೆ ಮುಂಜಾನೆ ಹೊರಗೆ ಬರಬೇಕಾದ್ರೆ ಮೂಗಿಗೆ ತುಪ್ಪ ಹಿಂಗೆ ಜಸ್ಟ್ ಮೂಗಿಗೆ ಹಚ್ಕೊಂಡು ಬಂದ್ರೂ ಕೂಡ ಭಾಳ ಬೆನಿಫಿಟ್ ಆಗ್ತದೆ. ಕಣ್ಣುಗಳು ತೇಜಾಗಿರ್ತಾವೆ, ಎಲ್ಲ ಇಂದ್ರಿಯಗಳು ಕೂಡ ಏನಾಗಿತ್ತು ಅಂದ್ರೆ ಭಾಳ ಶಾರ್ಪ್ ಆಗಿರ್ತಾವೆ. ಎಲ್ಲ ಬಿಟ್ಟಿವಿ ಗೊತ್ತಿಲ್ಲ, ಫಾರಿನರ್ದು ನೋಡ್ಕೇಶನ್ ತಲೆಗೆ ಎಣ್ಣೆ ಸಮೇತ ಹಚ್ಕೊಂಡು ಬಿಟ್ಟು ಬಂದು ಮಾಡಿದೆ. ರಾತ್ರಿ ಮಲಗಬೇಕಾದ್ರೆ ತಲೆಗೆ ಎಣ್ಣೆ ಹಚ್ಚಿರಿ, ಅಂಗಾಲಿಗೆ ಎಣ್ಣೆ ಹಚ್ಚಿ ಒರೆಸ್ರಿ. ಕಣ್ಣುಗಳು ಏನಾಗ್ತದೆ ಅಂದ್ರೆ ಚಸ್ಮಾ ಬಿಡ್ತೀರಿ 1 ತಿಂಗಳದಾಗ. ಇಷ್ಟು ಪವರ್ಫುಲ್ ಅದ ಇದ್ರಾಗ. ಯಾರೂ ನಾವು ಮಾಡ್ತಾ ಇಲ್ಲ, ಎಲ್ಲ ನೆನಪು ಹೋಗ್ಯಾವ. ಮತ್ತು ಫ್ಯಾಷನ್ ಹೆಚ್ಚಿಗಾಗ್ಯದ. ಇಷ್ಟೆಲ್ಲ ಮಾಡ್ತಾನೂ ಕೂಡ ನಾವೆಲ್ಲರೂ ಇದು ಮಾಡೋಣ. ಬೋಲೋ ಭಾರತ್ ಮಾತಾ ಕಿ, ಆರಕೋಡ ಚನ್ನಬಸವೇಶ್ವರ ಮಹಾರಾಜ್ ಕಿ, ಚನ್ನವೀರ ಶಿವಾಚಾರ್ಯ ಮಹಾರಾಜ್ ಕಿ. ಎದ್ದು ನಿಂದ್ರಿ ಎಲ್ಲರೂ, ಎದ್ದು ನಿಂದ್ರಿ.
ಶವಾಸನ ಮಾಡ್ಕೊಂಬಿಡ್ರಿ. ಒಂದು ಸೆಕೆಂಡ. ಎರಡೂ ಕಾಲುಗಳನ್ನು ಅಗಲ ಮಾಡಿರಿ. ಎರಡೂ ಕೈಗಳನ್ನು ಅಗಲ ಮಾಡಿರಿ. ನಿಮ್ಮ ಧ್ಯಾನ ಕೇವಲ ನಿಮ್ಮ ಉಸಿರಿನ ಮೇಲಿರಲಿ. ಓಂಕಾರ ಭಾವದಿಂದ ಮನಸ್ಸು ಶಾಂತವಾಗಿರಲಿ. ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಓಂಕಾರಮಯವಾಗಿರಲಿ. ಪಿನ್ ಡ್ರಾಪ್ ಸೈಲೆಂಟ್. ಅತ್ಯಂತ ಶಾಂತವಾಗಿ ಮಾತಾಡಬಾರ್ದೀಗ. ಮನಸ್ಸಿನಲ್ಲೇ ಹಾರಕೂಡ ಚನ್ನಬಸವೇಶ್ವರರ ನಾಮಸ್ಮರಣೆಯನ್ನು ಮಾಡ್ತಾ ಸಹಜವಾದಂಥ ಉಸಿರಾಟ ಪ್ರಕೃತಿಯನ್ನು ಮಾಡಿ. ಶಾಂತವಾಗಿರಲಿ. ಕೇವಲ ನಿಮ್ಮ ಧ್ಯಾನ ನಿಮ್ಮ ಉಸಿರಿನ ಮೇಲಿರಲಿ. ಈಗ ನಿಮ್ಮ ಉಸಿರಾಟದ ಪ್ರಕ್ರಿಯೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ಈಗ ನೀವು ಸಹಜವಾಗಿ ಉಸಿರಾಡ್ತಾ ಇದ್ದೀರಿ. ನಿಮ್ಮ ಉಸಿರಿನ ಏರಿಳಿತ ತನ್ನ ಸಹಜ ಸ್ಥಿತಿಗೆ ಬರ್ತಾ ಇದೆ. ನಿಧಾನವಾಗಿ ಎರಡೂ ಕಾಲುಗಳನ್ನು ಮಡಚ್ಕೊಳ್ರಿ. ಬಲಗಾಲನ್ನು ಮಡಚಿ ಬಲಗೈಯನ್ನು ಮೇಲು ಮಾಡಿ ಎಡಭಾಗಕ್ಕೆ ಟರ್ನ್ ಆಗ್ರಿ. ಎಡಭಾಗಕ್ಕೆ ಟರ್ನ್ ಆಗಿ ನಿಧಾನವಾಗಿ ಬಲಗೈ ಮೇಲೆ ಭಾರ ಹಾಕಿ ನಿಧಾನವಾಗಿ ಹೇಳ್ರಿ. ನಿಧಾನವಾಗಿ ಎದ್ದು ಶಾಂತಿ ಮಂತ್ರ ಹೇಳಿದ್ಮೇಲೆ ಶಾಂತಿ ಮಂತ್ರ ಹೇಳಿ ರಾಷ್ಟ್ರಗೀತೆ ಮಾಡಿ. ಈಗ ಕೂತ್ಕೊಳ್ರಿ ಎಲ್ಲರೂ. ಶಾಂತಿ ಮಂತ್ರವನ್ನು ಹೇಳ್ತೀನಿ. ಶಾಂತಿ ಮಂತ್ರ ಹೇಳಿದ್ಮೇಲೆ ರಾಷ್ಟ್ರಗೀತೆ. ಸರ್ವೇ ಜನಃ ಸುಖಿನೋ ಭವಂತು. ಸರ್ವೇ ಸಂತು ನಿರಾಮಯಾ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳನ್ನ ಉಜ್ಜ್ರಿ. ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಳ್ರಿ. ಕಣ್ಣಿನ ಮೇಲೆ ಇಟ್ಕೊಂಡು ಮುಖದ ಮೇಲೆ ತಗೊಳ್ರಿ. ಮುಖದ ಮೇಲೆ ತಗೊಂಡು ಈ ಥರ ನಿಧಾನವಾಗಿ ತಗೊಳ್ರಿ. ಭಾಳ ಖುಷಿ ಆಯ್ತು ಎಲ್ಲರಿಗೆ? ಖುಷಿ ಆಯ್ತಾ ಇಲ್ಲ? ಸ್ವಲ್ಪ ಪೂರ್ತಿ ಹಾಂ ಚಪ್ಪಳ ಹೊರಟು ನೋಡ್ರಿ ಒಂದ್ಸಲ. ಖುಷಿ ಆಯ್ತು ಎಲ್ಲರಿಗೆ? ನೋಡ್ಕೊರಿ, ನಿಮ್ಮ ಕೈ ನೋಡ್ಕೊರಿ.
ರೆಡ್ ಹಿಮೋಗ್ಲೋಬಿನ್ ಲೆವೆಲ್ ಇದೆ ಇಂಡಿಕೇಟ್ ಮಾಡ್ತದೆ. ನಿಮ್ಮ ಶರೀರಕ್ಕೆ ರಕ್ತ ಪರಿಚಲನೆ, ಹೃದಯಕ್ಕೆ ರಕ್ತ ಪರಿಚಲನೆ ಐತೆ. ಒಂದ್ಸಲ ಜೋರಾಗಿ ನಗು ನೋಡ್ರೆ ಖುಷಿ ಆದ್ರೆ ಹೆಂಗೆ ನಗ್ತಿರಲ್ಲ ಹಂಗ. ಏಕಾರಿ ಈ ಕೈದಾಗ ಒಂದು ಗ್ಲಾಸ್ ಅದ, ಈ ಕೈದಾಗ ಒಂದು ಗ್ಲಾಸ್ ಅದ, ಈ ಗ್ಲಾಸ್ನಾಗ ನೀರವ. ಆ ನೀರಿದ್ರೆ ನಕ್ಕೋತ ಹಾಕ್ತೀರಿ. ಶಬಾಷ್, ವೆರಿ ಗುಡ್. ಅರೋಣ ಎತ್ತಿಂದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡು बोलो भारत माता की, बोलो भारत माता की। सावधान, राष्ट्रगीत एक साथ शुरू कर। गण मन अधिनायक जय हे, भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल गंगा उच्चल जगति तरंगा, तव शुभ नामे जागे, तव शुभ आशीष मागे, गाहे तव जय गाथा, जन गण मंगलदायक जय भारत भाग्य विधाता, जय हे जय हे जय हे जय जय जय। बोलो भारत माता की, बोलो भारत माता की। वंदे वंदे हारकूड़ चंद्रबसवेश्वर महाराज की, चंद्रवीर शिवाचार्य महाराज की, गुरुलिंग शिवाचार्य महाराज की। ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಪೂಜನೆ ಮಾಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಪ್ರಸಾದ ವ್ಯವಸ್ಥೆಯನ್ನು ತಗೊಂಡು ಪ್ರಸಾದ ಸ್ವೀಕಾರ ಮಾಡಬೇಕು ಅಂತೇಳಿ ಪೂಜನೆ ಅರ್ಪಣೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.